ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಕಾರ್ಯಕ್ರಮಕ್ಕೆ ಬಾಬ್ದಾದಾರವರ ಕಡೆಯಿಂದ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಸುಸ್ವಾಗತ. ಮುರಳಿಲ್ ಬಾಬಾ ಏನು ಹೇಳ್ತಿದ್ರು, ತಂದೆಯ ಸಮಾನ ಬ್ರಹ್ಮ ಬಾಬಾ ಅವರ ಸಮಾನ ಆಗಬೇಕು ಅಂತಂದರೆ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿ ವಸ್ತು ವಿಷಯದ ಮೇಲೆ ಯಾವುದು ನನ್ನದು ಅಂತ ಭಾವ ಇದೆಯೋ ಅದನ್ನು ತೆಗೆದುಹಾಕಿ, ಅದಕ್ಕೆ ಮೋಹ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಮೋಹವನ್ನು ತೆಗೆದುಹಾಕಿ ಅದೆಲ್ಲರಿಗೂ ಪ್ರೀತಿಯನ್ನ ಮಾಡಿ. ಹಾಗಿದ್ರೆ ಮೋಹಕ್ಕೂ ಪ್ರೀತಿಗೂ ಏನು ವ್ಯತ್ಯಾಸ? ಮೋಹಕ್ಕೂ ಪ್ರೀತಿಗೂ ಏನು ವ್ಯತ್ಯಾಸ? ಪ್ರೀತಿ ಅಂದ್ರೆ ಕೊಡುವಂತದ್ದು, ಮೋಹ ಹೇಳೋದು ಮೋಹ ಅಂದ್ರೆ ನನ್ನದು ಅನ್ನೋದು. ಮೋಹ ಅಂತಂದ್ರೆ ನನ್ನವರು ಹೇಳುವಂತ ಭಾವ, ನನ್ನ ಮನೆ, ನನ್ನ ಶರೀರ, ನನ್ನ ಬಂಗಾರ, ನನ್ನ ಮಕ್ಕಳು, ಇವರೆಲ್ಲ ನನಗೋಸ್ಕರ ಅಂದ್ರೆ ತೆಗೆದುಕೊಳ್ಳುವಂತ ಒಂದು ಭಾವ ಅಲ್ವಾ? ಆ ವ್ಯಕ್ತಿಯನ್ನ, ಆ ಸಾಧನವನ್ನ ನಾನು ಪ್ರತಿನಿತ್ಯದ ಕರ್ಮಕ್ಕೆ ನಾನು ಉಪಯೋಗ ಮಾಡಿಕೊಳ್ಬೇಕು, ನನ್ನ ಸ್ವಾರ್ಥಕ್ಕೆ, ಸ್ವ ಅರ್ಥ, ಆತ್ಮದ ಕರ್ಮಕ್ಕೆ ಉಪಯೋಗಕ್ಕೆ ಬೇಕು ಹೇಳುವಂತ ಒಂದು ಭಾವ. ಓಕೆ, ಪ್ರೀತಿ ಅಂತಂದ್ರೆ ಏನು? ಒಂದು ತಾಯಿ ಮಗುಗೆ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರೀತಿ ಅಂತಂದ್ರೆ ಕೊಡುವಂತ ಭಾವ. ಮೋಹ ಅಂತಂದ್ರೆ ಉಪಯೋಗ ಮಾಡಿಕೊಳ್ಳುವಂಥದ್ದು, ಸ್ವೀಕಾರ ಮಾಡುವಂತಹ ಭಾವ. ಹಾಗಿದ್ರೆ ನಾವು ಪ್ರೀತಿಯಿಂದ ಇರಬೇಕು, ಮೋಹದಿಂದ ಇರಬೇಕು? ಯಾವ್ದು ಬೇಕು? ಪ್ರೀತಿಯಿಂದ ಇರಬೇಕು. ಇದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು, ಈ ವರ್ತಮಾನ ಸಮಯದಲ್ಲಿ ಯಾವುದು ನನ್ನದು ಅಂತ ನೀವು ಹೇಳ್ತೀರೋ, ಅದನ್ನು ಉಪಯೋಗ ಮಾಡ್ತಿರೋ, ಅದೆಲ್ಲದರ ಮೇಲೂ ಕೂಡ ರಾವಣನ ಛಾಯೆ, ಲಕ್ಷಣ, ವಿಕಾರ ಚಾರ್ಜ್ ಆಗಿರುವಂಥ ಕಾರಣದಿಂದ ನೀವು ಆ ವಸ್ತು ವ್ಯಕ್ತಿ ವಿಷಯವನ್ನ ಉಪಯೋಗ ಮಾಡಿದಾಗ ಅದರ ಪ್ರಭಾವ ನಿಮ್ಮ ಮೇಲೆ, ಆ ಕರ್ಮದ ಮೇಲೆ, ಗರ್ಭೀಯದ ಮೇಲೆ ಬೀಳತ್ತೆ. ಓಕೆ, ಅದರ ಫಲಸ್ವರೂಪ ನನ್ನ ಕರ್ಮ ಸಫಲ ಆಗತ್ತೋ ವಿಫಲ ಆಗತ್ತೋ? ವಿಫಲ ಆಗತ್ತೆ ಅಲ್ವಾ? ಅದಕ್ಕೆ ಸಫಲ ಆಗ್ಬೇಕು ಅಂತ ಏನ್ ಮಾಡಿ, ಈಗ ನಿಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿಟ್ಟು ವಿಶ್ವದ ಎಲ್ಲರನ್ನೂ ಕೂಡ ಏನ್ ಮಾಡಿ, ಪ್ರೀತಿ ಮಾಡಿ. ಏನ್ ಮಾಡ್ಬೇಕು? ಪ್ರೀತಿ. ಅಂದ್ರೆ ನಮ್ಮವರು ಅಂತ ಅಂದಾಗ ಅಲ್ಲೂ ಕೂಡ ನನ್ನವರು ಹೇಳುವಂತ ಭಾವ ಇರ್ತದೆ, ಆದ್ರೆ ಅವರಿಗೆ ಕೊಡಬೇಕು ಹೇಳುವಂತ ಭಾವ ಇರ್ತದೆ ಅಲ್ವಾ? ನನ್ನ ಮಕ್ಕಳಿಗೆ ಕೊಡಬೇಕು, ನನ್ನ ಪತಿ ಕೊಡಬೇಕು, ನಮ್ಮ ಕುಟುಂಬದವ್ರಿಗೆ ಕೊಡಬೇಕು, ನಮ್ಮ ಜಾತಿಯವರಿಗೆ ಕೊಡಬೇಕು, ಧರ್ಮದವ್ರಿಗೆ ಕೊಡಬೇಕು, ನಮ್ಮ ಊರಿನವ್ರಿಗೆ ಕೊಡಬೇಕು, ಭಾಷೆಯವರಿಗೆ ಕೊಡಬೇಕು, ದೇಶದವ್ರಿಗೆ ಕೊಡಬೇಕು, ಆಮೇಲೆ ವಿಶ್ವದಲ್ಲಿರುವಂಥ ಸರ್ವರಿಗೂ ಕೊಡಬೇಕು. ನಾನು ಅವರನ್ನ ಪ್ರೀತಿ ಮಾಡಬೇಕೇ ಹೊರತು ಅವರು ಪ್ರೀತಿ ಮಾಡ್ತಾರೋ ಬಿಡ್ತಾರೋ ನನಗ ಬೇಡ. ನಾನೇನ್ ಮಾಡ್ಬೇಕು? ಅವರಿಗೆ ಪ್ರೀತಿ ಮಾಡ್ಬೇಕು. ಆ ಪ್ರೀತಿ ಹೇಳುವಂಥ ಶಾರೀರಿಕ ಪ್ರೀತಿ ಅಲ್ಲ. ಯಾವ ಪ್ರೀತಿ? ಆತ್ಮಿಕ ಪ್ರೀತಿ. ಮತ್ತು ಪ್ರೀತಿ ಅಂತಂದ್ರೆ ಏನು? ಯಾವ ಸಮಯದಲ್ಲಿ ಯಾರಿಗೆ ಯಾವುದರ ಅವಶ್ಯಕತೆ ಇರುತ್ತೋ, ಹೇಳಿ, ಯಾರಿಗೆ ಯಾವಾಗ ಯಾವುದರ ಅವಶ್ಯಕತೆ ಇರುತ್ತೋ ಅದರಿಂದ ಅವರಿಗೆ ಕಲ್ಯಾಣ ಆಗತ್ತು. ಅವಶ್ಯಕತೆ ಬೇಕಾದಷ್ಟು ಜನರಿಗೆ ಇರ್ತದೆ. ಕೆಲವರು ಸಿಗರೇಟ್ ಬೇಕು ಅಂತ ಅನ್ಸತ್ತೆ, ಸರಾಯಿ ಬೇಕು ಅಂತ ಅನ್ಸತ್ತೆ, ಟೀ ಕಾಫಿ ಬೇಕು ಅಂತ ಅನ್ಸತ್ತೆ. ಹಾಗಲ್ಲ, ಅವರಿಗೆ ಅವಶ್ಯಕತೆ ಇರಬೇಕು, ಅದರಿಂದ ಅವರು ಹೊರಗಡೆ ಬರಬೇಕು. ನೀವು ಕೊಡುವಂತ ಒಂದು ವಸ್ತುವಿನಿಂದ ಅವರ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು, ಅದರಿಂದ ಅವರಿಗೆ ಕಲ್ಯಾಣ ಆಗಬೇಕು. ಆವಾಗ ಏನ್ ಮಾಡ್ಬೋದು? ಅಂಥದನ್ನ ನೀವು ಅವರಿಗೆ ಕೊಟ್ಟಾಗ ಅವ್ರೇನಾಗ್ತಾರೆ? ನಿಮಗೆ ಪ್ರೀತಿ ಪಾತ್ರರು ಆಗ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರಪಂಚದ ಸರ್ವರಿಗೂ ಕೂಡ ವರ್ತಮಾನ ಸಮಯದಲ್ಲಿ ಏನ್ ಬೇಕಾಗಿದೆ? ಭಗವಂತನ ಸತ್ಯವಾದಂತಹ ಪ್ರೀತಿಯ ಅವಶ್ಯಕತೆ ಇದೆ. ಅದಕ್ಕಾಗಿ ನೀವು ಕೊಡುವಂಥವರಾಗಿ, ಅದಕ್ಕಾಗಿ ನಷ್ಟ ಮೋಹ, ಎಲ್ಲ ಕಡೆಯಿಂದ ಮನಸ್ಸನ್ನು ಏನ್ ಮಾಡ್ಬೇಕು? ನೀವು ತೆಗೆದು ಬಿಟ್ಟು
ಆತ್ಮಿಕ ಸ್ಮೃತಿ ಪರಮಾತ್ಮನ ಸ್ಮೃತಿಯಲ್ಲಿ ಸದಾ ಇರಬೇಕಾಗ್ತದೆ. ಓಕೆ, ಅಮೃತ ವೇಳೆಯಲ್ಲಿ ಇರ್ತೀರಾ, ನುಮಾಶಾಮಲ್ಲಿ ಇರ್ತೀರಾ, ಆದರೆ ದಿನದ ಮಧ್ಯ ಮಧ್ಯದಲ್ಲೂ ಕೂಡ ಆ ಕಾಯಕ ಕಾರ್ಯವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿ. आज चारों ओर के बच्चों में विशेष स्नेह समाया हुआ है. ಬಾಬನೊಂದು ಆತ್ಮ ಅಲ್ವಾ, ನಾವು ಕೂಡ ಆತ್ಮ. ಆದರೆ ಅವ್ರ ಜೊತೆ ನಾವು ವ್ಯವಹಾರ ಮಾಡಬೇಕಾದ್ರೆ ಅಥವಾ ಯಾವುದೇ ಆತ್ಮ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಆತ್ಮನ ಜೊತೆಯಲ್ಲಿ ಒಂದು ಸಂಬಂಧನೂ ಕೂಡ ಇರ್ತದೆ. ಏನಿರ್ತದೆ? ಸಂಬಂಧ. ಯಾವುದಾದ್ರು ಸಂಬಂಧ? ಆತ್ಮ ಜೊತೆಗೆ ಏನ್ ಸಂಬಂಧ ಇರ್ತದೆ? ಆತ್ಮಿಕ ಸಂಬಂಧ. ಇಬ್ರು ಎಲ್ಲರೂ ಆತ್ಮ ಅನ್ನೋ ಭಾವನೆ. ಆತ್ಮದ ಜೊತೆಗೆ ಅವ್ರು ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಫ್ರೆಂಡು, ಅಂಕಲ್ಲು, ಆಂಟಿ, ಹಿಂದೂ, ಮುಸ್ಲಿಂ, ಸ್ತ್ರೀ, ಪುರುಷ, ಹೀಗೆ ಈ ನನ್ನ ಶಾರೀರಿಕವಾದಂಥ ಒಂದು ಸಂಬಂಧ, ರಿಲೇಶನ್ಶಿಪ್ ಹೇಳೋದು ಇರ್ತದೆ ಅಲ್ವಾ. ಮೂಲದಲ್ಲಿ ನೋಡಿದ್ರೆ ಆತ್ಮನೇ. ಓಕೆ, ಅದು ಇನ್ನೂ ಮೂಲದಲ್ಲಿ ಹೋದ ನಿರಾಕಾರನೇ. ಆದರೆ ಅದ್ರ ಜೊತೆಗೆ ಅದೊಂದು ಏನಿರ್ತದೆ, ಒಂದು ಎಡಿಷನ್ ಹೇಳುವಂಥದ್ದು ಇರುತ್ತೆ. ಹಾಗೆ ಪರಮಾತ್ಮನ ಜೊತೆಗೂ ಕೂಡ ನಮ್ದೇನಿದೆ, ಬೇರೆ ಬೇರೆ ಸಂಬಂಧಗಳಿದ್ದಾವೆ. ಅದು ಇವತ್ತು ಹೇಳ್ತಾರೆ ವಿಶೇಷವಾಗಿ ತಂದೆ ಜೊತೆಗೆ ಏನಿತ್ತಂತೆ, ಸ್ನೇಹ. ಸ್ನೇಹ ಅಂತಂದ್ರೆ ಏನು? ಸ್ನೇಹ ಅಂತಂದ್ರೆ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಅಲ್ವಾ. ಅದು ಸರಿಸಮಾನದ ಲೇಬಲ್. ಓಕೆ, ಒಬ್ಬ ಟೀಚರ್ ಪಾಠ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಅವಾಗ ವಿದ್ಯಾರ್ಥಿ ಹೇಗಿರ್ಬೇಕು? ಟೀಚರ್ ಹೇಳಿದ್ರು ಸುಮ್ಮನೆ ಕೇಳ್ತಾ ಇರ್ಬೇಕು ಅಲ್ವಾ. ಟೀಚರ್ ಹೇಳಿದ್ದು ತಪ್ಪು ಅಂತ ಏನ್ ಮಾಡುವಂಗಿಲ್ಲ, ಚರ್ಚೆ ಘರ್ಷಣೆಗಳು ಬರುವಂಗಿಲ್ಲ. ತಂದೆ ಮತ್ತು ಮಗುವಿನ ಸಂಬಂಧದಲ್ಲಿ ತಂದೆ ಹೇಳಿದಾಗೆ ಮಗು ಏನ್ ಮಾಡ್ಬೇಕಾಗ್ತದೆ? ಕೇಳಬೇಕಾಗ್ತದೆ ಅಲ್ವಾ. ಡಾಕ್ಟರ್ ಮತ್ತು ಪೇಷಂಟಿನ ಸಂಬಂಧದಲ್ಲಿ ಡಾಕ್ಟರ್ ಹೇಳಿದಂಗೆ ಪೇಷಂಟ್ ಕೇಳಬೇಕಾಗತ್ತೆ. ಓಕೆ, ಅದೇ ಫ್ರೆಂಡ್ಶಿಪ್ ಅಲ್ಲಿ ಏನಾಗ್ತದೆ? ಯಾರಿಗೆ ಅವಶ್ಯಕತೆ ಇರ್ತದೋ ಅವಾಗ ನಾವು ಸ್ನೇಹಿತರಾದಾಗ ಅಲ್ಲಿ ಇಬ್ಬರು ಸಮಾನರಾಗಿರ್ತಾರೆ. ಇಬ್ರು ಸಮಾನರಾಗಿದ್ದಾಗ ಏನಾಗತ್ತೆ, ಇಬ್ರು ಸೇರ್ಬಿಟ್ಟು ಊಟ ಮಾಡೋದೇನು, ಇಬ್ರು ಸೇರ್ಬಿಟ್ಟು ಡ್ಯಾನ್ಸ್ ಮಾಡೋದೇನು, ಏನಿರ್ತದಲ್ಲಿ ಸಮಾನತೆ. ಸಮಾನ ರೂಪದಲ್ಲಿ ವಿಷಯಗಳನ್ನ ಏನ್ ಮಾಡ್ಕೊಳ್ತಾರೆ, ಒಬ್ಬರು ಇನ್ನೊಬ್ಬರ ಜೊತೆಗೆ ವಿನಿಮಯವನ್ನ ಮಾಡ್ಕೊಳ್ತಾರೆ. ವಸ್ತು ಇರ್ಬೋದು, ವಿಷಯಗಳಿರ್ಬೋದು, ನಡೆದಿರುವಂತ ಘಟನೆಗಳಿರ್ಬೋದು, ನ್ಯೂಸ್ ಇರ್ಬೋದು, ಸಮಾನ ರೂಪದಲ್ಲಿ ಏನ್ ಮಾಡ್ತಾರೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದಕ್ಕಾಗಿ ಇವತ್ತಿನ ದಿನ ಬ್ರಹ್ಮ ಬಾಬಾ ಸಂಪೂರ್ಣರಾಗಿರುವಂತ ಕಾರಣದಿಂದ ತಂದೆ ಮತ್ತು ಮಕ್ಕಳ ಸಂಬಂಧ ಏನಿತ್ತಂತೆ, ಸ್ನೇಹ ಇತ್ತು. ಅಂದ್ರೆ ನಿಮ್ಮ ಫ್ರೆಂಡಿನ ಬರ್ತ್ಡೇ ಅಂತ ತಿಳ್ಕೊಳ್ಳಿ, ಅಥವಾ ಮ್ಯಾರೇಜ್ ಆನಿವರ್ಸರಿ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಅಥವಾ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಓನರ್ದು ಇವತ್ತೇನಿದೆ ಮದುವೆ ಆನಿವರ್ಸರಿ ಇದೆ, ಇನ್ನೊಂದು ಕಾರ್ಯಕ್ರಮ ಇದೆ, ಅವಾಗ ಏನಾಗ್ತದೆ? ಏನಾಗತ್ತೆ? ಆ ಕಾರ್ಯಕ್ರಮಕ್ಕೆ ಅವರು ನಿಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಬನ್ನಿ ಅಂತ. ಅವಾಗ ಏನಾಗತ್ತೆ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ನಾನು ಮಾತಾಡಿದ್ ಕೇಳ್ತಾ ಇಲ್ವಾ? ಹೋಗಿ ವಿಶ್ ಮಾಡ್ತೀವಣ್ಣ ಗಿಫ್ಟ್ ಕೊಟ್ಟು. ಗಿಫ್ಟ್ ಕೊಡ್ತೀವಲ್ವಾ, ಅವಾಗ ಅವ್ರು ಏನ್ ಮಾಡ್ತಾರೆ, ಓಕೆ ತುಂಬಾ ಒಳ್ಳೇದಾಯ್ತ್ರಿ ಬಂದಿದ್ದು, ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳ್ತಾರಲ್ವಾ. ಅವಾಗ ಆ ಸಂಬಂಧ ಏನಾಗಿರ್ತದೆ, ಸಮಭಾವ. ಆವಾಗ ಆ ಒಂದು ವರ್ಕರಿಗೆ, ಆ ಒಂದು ಮಾಲೀಕನ ಎದುರುಗಡೆ ಹೋಗ್ಲಿಕ್ಕೆ ಭಯ ಆಗತ್ತಾ? ಇಲ್ಲ. ಅಲ್ಲಿ ಏನಿರ್ತದೆ, ಸಮಾನತೆ ಇರ್ತದೆ ಅಲ್ವಾ, ಭಯ ಇರೋದಿಲ್ಲ. ಅಲ್ಲಿ ಫ್ಯಾಕ್ಟ್ರಿ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗೋದಿಲ್ಲ, ಲಾಭ ನಷ್ಟದ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಆಗೋದಿಲ್ಲ. ಇವರು ಎಲ್ಲರೂ ಸೇರಿಬಿಟ್ಟು ಏನ್ ಮಾಡಿರ್ತಾರೆ, ಒಂದು ಒಳ್ಳೆಯ ಮನೋರಂಜನೆಯಲ್ಲಿ, ಖುಷಿಯಲ್ಲಿ ಸಮಯವನ್ನೇನ್ ಮಾಡ್ತಾರೆ, ಸಮಭಾವದಲ್ಲಿ ಕಳೀತಾ ಇರ್ತಾರೆ. ಹೊರಗಡೆ ಪ್ರಪಂಚದ ಏನು ಸಂಬಂಧ ಇದೆ, ತಾಯಿ ಮಗು ಇರ್ಬೋದು, ತಂದೆ ಮಗು ಇರ್ಬೋದು, ಟೀಚರ್ ವಿದ್ಯಾರ್ಥಿ ಇರ್ಬೋದು, ಅಥವಾ ಬಾಸ್ ಮತ್ತೆ ವರ್ಕರ್, ಆ ಸಂಬಂಧವನ್ನ ಆ ಸಮಯದಲ್ಲಿ ಏನ್ ಮಾಡಿರ್ತಾರೆ, ಅದರಿಂದ ಭಿನ್ನವಾಗಿರ್ತಾರೆ ಅವರು. ಹಾಗೆ ಇವತ್ತಿನ ದಿನ ಯಾವುದು, ಅವ್ಯಕ್ತ ಮಾಸದ ಅವ್ಯಕ್ತ ದಿನ 18 ಜನವರಿ. ಬಾಬಾ ಮಕ್ಕಳ ಜೊತೆಗೆ ವಿಶೇಷವಾಗಿ ಹೇಗಿರ್ತಂತೆ,
ಫ್ರೆಂಡ್ಶಿಪ್. ಆ ದಿನ ಹೇಳ್ತಾರೆ ಬ್ರಹ್ಮ ಬಾಬಾ ಶಿವ ಬಾಬಾ ಭೋಲಾನಾಥನ ರೂಪದಲ್ಲಿ ಇರ್ತಾರಂತೆ. ಅದಕ್ಕೆ ಮಕ್ಕಳು ಏನ್ ಕೇಳಿದ್ರು ಕೂಡ ಏನ್ ಮಾಡ್ತಾರೆ, ಓಕೆ. ಚಿಕ್ಕ ಮಕ್ಕಳ ಬರ್ತಡೇ ಇದ್ದೇನ್ ಮಾಡ್ತಾರೆ, ಅವ್ರಿಗೆ ತಿಂಡಿ ತಿನ್ಸೋದೇನು, ಹೋಟೆಲಿಗೆ ಕರ್ಕೊಂಡು ಹೋಗೋದೇನು, ಎಲ್ಲವನ್ನ ಮಾಡ್ತಾರೆ. ಆದ್ಮೇಲೆ ನಮ್ಮ ಜೀವನದಲ್ಲಿ ವರ್ತಮಾನದಲ್ಲಿ ನಾವು ತುಂಬಾ ತಪ್ಪನ್ನ ಮಾಡ್ತೀವಿ. ವರ್ತಮಾನದ ವಿಷಯದಲ್ಲಿ ನಾನು ಹೇಳ್ತಾ ಏನ್ ಗೊತ್ತಾ, ಅಯ್ಯೋ ನಮ್ಮ ಮಕ್ಕಳ ಬರ್ತಡೇ ಇತ್ರಿ, ಅದಕ್ಕಾಗಿ ಅವರನ್ನ ನಾನು 5 ಸ್ಟಾರ್ ಹೋಟೆಲಿಗೆ ಕರ್ಕೊಂಡು ಹೋದೆ. ತುಂಬಾ ನೋಡ್ತಿದ್ದೇನೆ ಪ್ರಪಂಚದಲ್ಲಿ ಅಲ್ವಾ. ಆಮೇಲೆ ಒಂದಿನ ಅವನ ಬರ್ತಡೇ, ಇನ್ನೊಂದಿನ ನಿಮ್ಮ ಬರ್ತಡೇ, ಇನ್ನೊಂದಿನ ನಿಮ್ಮ ಪತಿಯ ಬರ್ತಡೇ. ಅವಾಗ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಪಾರ್ಟಿ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಓಕೆ, ಆವಾಗ ಅವರಿಗೆ ಅದೊಂದು ಸಂಸ್ಕಾರ ಬರ್ತದೆ. ಏನಂತ, ನಾವು ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಹೋಟೆಲಿಗೆ ಹೋಗ್ಬೇಕು. ಹೋಗಿ ನಿಮ್ಗೂ ಪ್ರಶ್ನೆ, ನಿಮ್ಮ ಬರ್ತಡೇ ಇದ್ದಾಗ ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ಅಮ್ಮ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ ಅಣ್ಣ. ಇಲ್ಲ ತಾನೆ. ಮ್ಯಾಕ್ಸಿಮಮ್ ಅಂದ್ರೆ ಚಾಕ್ಲೇಟ್ ಕೊಡ್ತಾ ಇದ್ರು ಅಷ್ಟೇ ಅಲ್ವಾ. ಕೇಕ್ ಕಟ್ ಮಾಡೋದಿಲ್ಲ, ಏನೂ ಇರ್ಲಿಲ್ಲ ಅವಾಗ. ಬರ್ತಡೇ ಎಲ್ಲ ಒಂದು ಸೆಲೆಬ್ರೇಷನ್ ಇರ್ಲಿಲ್ಲ ಅಲ್ವಾ. ಹಬ್ಬ ಹರಿದಿನಗಳ ಮಾತ್ರ ಬಟ್ಟೆಗಳನ್ನ ಕೊಟ್ಬಿಟ್ಟು ಏನೋ ಒಂದು ಪಾಯಸವನ್ನ ಮಾಡೋರು ಅಷ್ಟೇ. ಅದು ಇವತ್ತು ನಾವು ಆರಂಭದಲ್ಲಿ ಚಿಕ್ಕ ಹಂತದಲ್ಲೇ ಅವರಿಗೆ ನಾವು ಹೋಟೆಲಿಗೆ ಕರ್ಕೊಂಡು ಹೋದ್ರಾಗ ಅವ್ರಿಗೇನಾಗತ್ತೆ, ಹೋಟೆಲಿನ ಆಹಾರದ ರುಚಿಯನ್ನು ನಾವೇನ್ ಮಾಡ್ದಂಗಾಯ್ತು, ಅವರಿಗೆ ತೋರಿಸಿದಂಗಾಯ್ತು. ಮತ್ತೆ ತುಂಬಾ ಐಟಮ್ ಅನ್ನ ತಗೊಂಡ್ಬಿಟ್ಟು ಏನ್ ಮಾಡೋದು, ಕಾಸ್ಟ್ ಇರೋದನ್ನೇ ತಗೊಂಡ್ಬಿಟ್ಟು ಏನ್ ಮಾಡೋದು, ವೇಸ್ಟ್ ಮಾಡ್ಬಿಟ್ಟು ಬರೋದು. ಆ ಸಂಸ್ಕಾರವನ್ನು ಕೂಡ ಕೊಡ್ತೀವಿ. ನೆಕ್ಸ್ಟ್ ಏನಾಗತ್ತೆ, ಮಗು ದೊಡ್ಡವರಾದಾಗ ಆ ಸಂಸ್ಕಾರ ಇರುವಂತ ಕಾರಣದಿಂದ ಆ ಮಗು ಏನ್ ಮಾಡ್ತಾರೆ, ಫ್ರೆಂಡ್ಸ್ಗಳಿಗೆ ಕರ್ಕೊಂಡು ಹೋಗತ್ತೆ. ಅವಾಗ ಫ್ರೆಂಡ್ಸ್ ಸರಿ ಇಲ್ಲ ಅಂತ ಅವ್ರು ನಾನ್ ವೆಜ್ಗೆ ಹೋಗ್ತಾರೆ, ಡ್ರಿಂಕ್ಸಿಗೆ ಹೋಗ್ತಾರೆ. ಓಕೆ, ಅವಾಗ ಏನಾಗತ್ತೆ, ನನ್ನ ಮಗ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ. ಫಸ್ಟ್ ಬೀಜ ಹಾಕಿದ್ಯಾರು, ಹೋಟೆಲಿನ ಆಹಾರದ ರುಚಿ ತಿರ್ಸಿದ್ಯಾರು, ತೋರಿಸಿದ್ಯಾರು? ಅದನ್ನ ನಾವು ಯೋಚನೆ ಮಾಡಲ್ಲ ಆತ್ಮೀಯರೇ. ಅದ ನಾವೇನ್ ಮಾಡ್ತೀವಿ, ಬೆರಳನ್ನ ಅವರಿಗೆ ಮಾತ್ರ ತೋರಿಸ್ತಾ ಇರ್ತೀವಿ. ಸರಿ, ಮಗು ಹೊಟ್ಟೆಯಲ್ಲಿದ್ದಾಗ ಹೆಚ್ಚಿಗೆ ಮೊಬೈಲ್ ಆಪರೇಟ್ ಮಾಡೋದು ಯಾರು? ತಾಯಿ. ದೊಡ್ಡವರಾದ್ಮೇಲೆ ಮಗು ಅಳಬಾರ್ದು ಅಂತ ಮೊಬೈಲ್ ಕೈಯಲ್ಲಿ ಕೊಡೋದು ಯಾರು? ತಾಯಿ ಅಲ್ವಾ. ಆಮೇಲೆ ನನ್ನ ಮಗು ಮೊಬೈಲ್ ಹಿಡ್ಕೊಂಡು ಹೋಗೇನೆ ಇದ್ ಮಾಡ್ತಾ ಇರ್ತಾರೆ, ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಅಳ್ತಾರೆ ಅಂತ ಹೇಳೋದು ಯಾರು? ತಾನು ಮಾಡಿರುವಂತ ತಪ್ಪನ್ನ ಅವ್ರು ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಆರಂಭದಲ್ಲಿ ಅವ್ರಿಗೆ ಯಾವ ಕಲ್ಚರ್ ಅನ್ನ ತುಂಬಬೇಕು. ಹಾಗಂತ ನೀವೇನು ಮೊಬೈಲ್ ಅವಾಯ್ಡ್ ಮಾಡಿದ ತಕ್ಷಣ ಅವ್ರಿಗೆ ಒಳ್ಳೆ ಗುಣ ಬಂದ್ಬಿಡ್ತದೆ ಅಂತಲ್ಲ. ಆದ್ರೆ ಆದಷ್ಟು ನಮ್ಮ ಕಡೆಯಿಂದ ಏನ್ ಮಾಡಬಾರ್ದು, ತಪ್ಪಾಗ್ದಿದ್ದ ನೋಡ್ಕೊಳ್ಬೇಕಲ್ವಾ. ಮನೆಯಲ್ಲಿ ಹುಟ್ಟಿರುವಂತ ಮಗುವಿನ ಎದುರುಗಡೆಗೆನೆ ಅಪ್ಪ ಸಿಗರೇಟ್ ಸೇದ್ತಾ ಇದ್ರೆ ಅವಾಗ ಏನಾಗ್ತದೆ, ಅವರಲ್ಲಿ ಅದೇ ಸಂಸ್ಕಾರ ಬಂದ್ಬಿಡತ್ತಲ್ವಾ. ಆದ್ಮೇಲೆ ನಮ್ಮೂರಲ್ಲಿ ಅಡಿಕೆ ಬೆಳೀತಾರೆ, ಸರಿನಾ. ಅದಕ್ಕಾಗಿ ಆಲ್ಮೋಸ್ಟ್ ಹಳ್ಳಿ ಕಡೆಗೆ ಅಡಿಕೆ ಬೆಳೆಯೋರು ಮನೆಗೆ ಹೋದ ಎಲ್ಲೂ ಹೋದನು ಕೂಡ ಎಲೆ ಅಡಿಕೆ ತಿಂತಾನೆ ಇರ್ತಾರೆ, ಅದ್ರ ಜೊತೆಗೆ ತಂಬಾಕು ಅಲ್ವಾ. ಫಸ್ಟಿಗೆ ಎಲೆ ಅಡಿಕೆ ಮಾತ್ರ ತಿಂತಾ ಇದ್ರು, ಆಮೇಲೆ ತಂಬಾಕನ್ನ ಆ್ಯಡ್ ಮಾಡಿದ್ರು, ಆಮೇಲೆ ಜರ್ದಾ ಬಂತು, ಆಮೇಲೆ ಮಾವ ಅಂತ ಒಂದು ಬರ್ತು ಅದು ಬಂತು, ಅದಾದ್ಮೇಲೆ ಗುಟ್ಕಾ ಬಂತು, ಇವತ್ತು ಕಲ್ಕತ್ತಾ ಪಾನ್ ಅಂತ ಬಂತು. ಇವಾಗ ಏನಾಗತ್ತೆ, ಹುಟ್ಟಿರುವಂತ ಮಕ್ಕಳು ಇರ್ತಾರಲ್ಲ, ಇದನ್ನೆಲ್ಲ ನೋಡ್ಬಿಟ್ಟು ಏನಾಗ್ತದೆ, ಅವರು ಕೂಡ ಆ ಅಭ್ಯಾಸವನ್ನ ಏನ್ ಮಾಡ್ಬಿಡ್ತಾರೆ, ಪ್ರಾಕ್ಟೀಸ್ ಮಾಡ್ಬಿಡ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನ ಕೊಟ್ಟುಬಿಟ್ಟು ಆ ಒಂದು ಸಂಸ್ಕಾರವನ್ನ ಏನ್ ಮಾಡ್ಬೇಕಾಗ್ತದೆ, ಬೆಳೆಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ನಾವು ಹೇಗಿರ್ತೇವೋ ಅದೇ ರೀತಿ ಏನಾಗ್ತದೆ, ಏನಾಗತ್ತೆ, ಬಾಬಾ ಹೇಳ್ತಾರೆ, ಆಪ್ಕೋ ದೇಖ್ಕರ್ ಲೋಗ್ ಭಿ ಆಪ್ಕೋ ಫಾಲೋ ಕರ್ತೆ ಹೈ. ಆರಂಭದಲ್ಲಿ ಝೂಮ್ ಇದ್ದಾಗ ಒಂದು ಸೇವೆಯ ಜೋಶಿ ಇರ್ತದಲ್ಲ, ಅವನನ್ನು ಸದಾಕಾಲ ವಿಡಿಯೋ ಆನ್ ಮಾಡ್ಕೊಂಡು ಇಡ್ತಾ ಇತ್ತು, ಸರಿನಾ. ಆವಾಗ ನಮ್ಮ ಆಪರೇಟ್ ಮಾಡುವಂಥವ್ರು ಇದಾರಲ್ಲ, ಅವರು ಕೂಡ ವಿಡಿಯೋ ಆನ್ ಮಾಡ್ಕೊಂಡು ಇಡ್ತಾ ಇದ್ರು, ಸರಿ. ಆಮೇಲೆ ಏನು ಮಾಡಿದೆ, ವಿಡಿಯೋ ಆಫ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಯಾಕೆ ಅಂತಂದ್ರೆ ಕಣ್ಣು ಎಫೆಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಶರೀರ ಒಂದೇ ರೀತಿ ಕೂತ್ಕೊಂಡಾಗ ಶರೀರ ಮೂಮೆಂಟ್ಸ್ ಆಗ್ತಾ ಇರಲಿಲ್ಲ. ಓಕೆ, ಆ ಕಾರಣದಿಂದ ನಾನು ವಿಡಿಯೋ ಆಫ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದನ್ನು ನೋಡ್ಬಿಟ್ಟು ನಮ್ಮಲ್ಲಿ ಆಪರೇಟ್ ಮಾಡುವಂಥ ಟೀಮ್ನವರು ಕೂಡ ಏನು ಮಾಡಿಬಿಟ್ರು, ಯೋಗೇಶನ್ನ ಆಫ್ ಮಾಡ್ತಾರಲ್ಲ, ನಾವು ಕೂಡ ಏನು ಮಾಡೋದು, ನಾವು ಕೂಡ ಆಫ್ ಮಾಡೋದು. ಓಕೆ, ಈಗ ನನ್ನ ವಿಷಯದಲ್ಲಿ ಏನಾಗುತ್ತೆ, ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲಾ ಪ್ರೋಗ್ರಾಮ್ಗಳನ್ನು ನಾನು ಅಟೆಂಡ್ ಮಾಡ್ಬೇಕಾಗ್ತದೆ. ಆವಾಗ ನಾನು ವಿಡಿಯೋ ಆನ್ ಮಾಡಿಟ್ಟು ನನ್ನ ಕಣ್ಣಿಗೆ ಏನಾಗುತ್ತೆ, ಸ್ಟ್ರೇನ್ ಆಗುತ್ತೆ. ಉದ್ದೇಶ ಬೇರೆ ಇರ್ತದೆ, ಆದರೆ ಬೇರೆಯವ್ರು ಏನು ಮಾಡ್ತಾರೆ ಅದನ್ನು ಯೋಚನೆ ಮಾಡೋದಿಲ್ಲ, ಅವ್ರದ್ದು ಒಂದೇ ಪ್ರೋಗ್ರಾಮ್ ಇರ್ತದೆ. ಆವಾಗ ನಾನು ಕೂಡ ಯೋಗೇಶನ್ನ ವಿಡಿಯೋ ಆಫ್ ಮಾಡಿದ್ರೆ ನಾವು ಕೂಡ ವಿಡಿಯೋ ಆಫ್ ಮಾಡ್ತೀವಿ.
ಅಂದ್ರೆ ನಾವೇನು ಮಾಡ್ತೀವೋ ಜನ ನಮ್ಮನ್ನೇನ್ ಮಾಡ್ಬಿಡ್ತಾರೆ, ಫಾಲೋ ಮಾಡ್ತಾರೆ. ಸರಿನೋ ತಪ್ಪೋ ಅಂತ ಏನ್ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಇವತ್ತಿನ ದಿನ ಮಕ್ಕಳ ಮತ್ತು ತಂದೆ ಸಂಬಂಧ ಹೇಗಿತ್ತಂತೆ, ಫ್ರೆಂಡ್ಶಿಪ್. आज के दिन को कहते हैं ಸ್ಮೃತಿ ದಿವಸ್. ಇವತ್ತಿನ ದಿನ ಏನ್ ಹೇಳ್ತಾರೆ, ಸ್ಮೃತಿ ದಿವಸ. ಯಾರ ಸ್ಮೃತಿ? ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ ಅವರವರ ಸ್ಮೃತಿ. ಅದಕ್ಕಾಗಿ 18 ಜನವರಿ ಬೆಳಗಿಂದನೇ ಸೇವಾ ಕೇಂದ್ರದಲ್ಲಿ ಇದ್ದು ತಪಸ್ಸನ್ನ ಮಾಡಿ, ಹಣ್ಣನ್ನ ತಿಂದು, ಹಾಲನ್ನ ಕುಡಿದು, ಬೆಳಗ್ಗೆ ತಿಂಡಿ ಕೊಡೋದಿಲ್ಲ ಆ ದಿನ, ಮುಖ್ಯವಾಗಿ ಮೌನವಾಗಿರ್ಬೇಕು. ಓಕೆನಾ? ಆ ದಿನ ಪೂರ್ತಿ ತಪಸ್ಸು, ಬಟ್ಟೆಯ ಕಾರ್ಯಕ್ರಮ. ಅದೇ ಶಿವರಾತ್ರಿ ದಿನ ಇದ್ರೆ ಏನಾಗತ್ತೆ ಅಂತಂದ್ರೆ, ನಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆಲ್ಲ ಹೋಗ್ಬಿಟ್ಟು ಶಿವನ ಧ್ವಜದ ಆರೋಹಣ ಮಾಡುವಂಥದ್ದು ಮತ್ತು ದೇವಸ್ಥಾನಗಳ ಹೋಗ್ಬಿಟ್ಟು ಸಂದೇಶ ಕೊಡುವಂಥದ್ದು, ಅದನ್ನೆಲ್ಲ ಸೇವೆ ಮಾಡೋದ್ರ ಕಡೆ ಗಮನವನ್ನ ಕೊಡ್ತೀವಿ. ಅದೇ ಬ್ರಹ್ಮ ಬಾಬಾ ಅವರ ಸ್ಮೃತಿ ದಿನದಲ್ಲಿ ಎಲ್ಲ ಬಾಬನ ಮಕ್ಕಳು ಏನ್ ಮಾಡ್ತಾರೆ, ಸೇವಾ ಕೇಂದ್ರಕ್ಕೆ ಕೂತ್ಕೊಂಡು ತಪಸ್ಸು ಮಾಡುವಂತ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಸ್ಮೃತಿ ದಿವಸ. ಬ್ರಹ್ಮ ಬಾಬಾರವರ ಜೊತೆಗೆ ಮನಸ್ಸನ್ನ ಇಟ್ಟು ಅವ್ರ ಜೊತೆಗೆ ಮಾತಾಡ್ತಾ ತಪಸ್ಸನ್ನ ಮಾಡಿಬಿಟ್ಟು ಅವ್ರ ಹತ್ರ ಶಕ್ತಿ ಪಡ್ಕೊಳ್ಳುವಂಥದ್ದು. ಕೇವಲ ಬ್ರಹ್ಮ ಬಾಬಾ ಅಲ್ಲ, ಬಾಬ್ ದಾದಾರವರ ಜೊತೆಯಲ್ಲಿ ಪ್ರೇರಣೆಯನ್ನು ನಾವು ತೆಗೆದುಕೊಳ್ಳುವಂಥದ್ದು. ಯಾವ ಪ್ರೇರಣೆ ತಗೊಳ್ಬೇಕು? ನಾವು ಕೂಡ ಬ್ರಹ್ಮ ಬಾಬಾ ಸಮಾನ ಆಗಬೇಕು. ಓಕೆ, ಗಾಂಧಿ ಜಯಂತಿ ದಿನ ಏನ್ ಹೇಳ್ತಾರೆ ಪ್ರಪಂಚದಲ್ಲಿ ಭಾಷಣ ಮಾಡಿದಾಗ? ನೀವು ಕೂಡ ಮಹಾತ್ಮ ಗಾಂಧಿಯ ಸಮಾನ ಆಗಬೇಕು ಅಲ್ವಾ? ಯಾರ ಬರ್ತಡೇ ಇರ್ತದೋ ಅದೇ ರೀತಿ ಆಗ್ಬೇಕು ಹೇಳುವಂತ ವಿಷಯವನ್ನು ನಮ್ಗೆ ತಿಳಿಸ್ತಾರೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ ಸ್ಮೃತಿ ದಿನ. ಓಕೆ, ಯಾರ ಜೊತೆ ಸ್ಮೃತಿ ಇರ್ಬೇಕು, ನಾವು ಇಟ್ಕೊಳ್ಬೇಕು? ಬಾಬ್ ದಾದಾರವ್ರ ಜೊತೆಗೆ ಏನ್ ಮಾಡ್ಬೇಕು, ಸ್ಮೃತಿ ಇಟ್ಕೊಳ್ಬೇಕು. ಅದಕ್ಕಾಗಿ ಶಾರೀರಿಕವಾಗಿ ಆ ದಿನ ಎಲ್ಲಾ ಬೀಕೆಗಳು ಲೌಕಿಕ ಕಾರ್ಯಕ್ರಮ ರಜಾ ಇಟ್ಬಿಟ್ಟು ಸೇವಾ ಕೇಂದ್ರದಲ್ಲೇ ಇರಬೇಕು. ಮತ್ತೆ ಆ ದಿವಸಕ್ಕೂ ಕೂಡ ಹೆಚ್ಚಿಗೆ ಏನ್ ಮಾಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಪುರಿಗಿರಿ ಎಲ್ಲ ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಹೆಚ್ಚಿಗೆ ತಿಂದುಬಿಟ್ರೆ ಮಧ್ಯಾಹ್ನ ಮೇಲೆ ಯಾರು ಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ? ನಾವೆಲ್ಲ ಆರಂಭದಲ್ಲಿ ಜ್ಞಾನಕ್ಕೆ ಬಂದಾಗ 18 ಜನವರಿ ಬೆಳಿಗ್ಗೆ ಸೇವಾ ಕೇಂದ್ರಕ್ಕೆ ಹೋದ್ರೆ ರಾತ್ರಿ ಬಾಬರ್ ಮಿಲ್ನ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬರ್ತಾ ಇದ್ವಿ. ಸರಿನಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಇವತ್ತಿನ ದಿನ ಸ್ಮೃತಿಯ ದಿನ. बाप दादा ने अमृत वेले से चारों ओर देखा, चाहे देश में चाहे विदेश में सभी बच्चों के दिल में बाप के स्नेह की तस्वीर दिखाई दी. ಬಾಬ್ ದಾದಾರವರು ಅಮೃತ ವೇಳೆಯಿಂದ 4 ಕಡೆಗೆ ನೋಡಿದ್ರು. ದೇಶದಲ್ಲಿರಬಹುದು, ವಿದೇಶದಲ್ಲಿರಬಹುದು, ಮಕ್ಕಳ ಹೃದಯದಲ್ಲಿ ತಂದೆಯ ಪ್ರತಿ ಏನಿತ್ತು, ಸ್ನೇಹದ ತಸ್ವೀರ್, ಒಂದು ಚಿತ್ರಣ ಹೇಳುವಂಥದ್ದು. ಅಂದ್ರೆ ಆ ದಿನ ಬ್ರಹ್ಮ ಬಾಬರ ಜೊತೆಗೆ ಏನ್ ಮಾಡೋದು, ಖುಷಿಯಿಂದ ಇರುವಂಥದ್ದು. ಭಯ, ಭಕ್ತಿ, ಹೆದರಿಕೆ ಹೇಳುವಂಥದ್ದು ಏನ್ ಮಾಡಬಾರ್ದು, ಇರಬಾರ್ದು. ಕ್ಲೋಸೆಸ್ಟ್, ನಿಯರೆಸ್ಟ್, ನಿಮ್ಗೆ ಏನ್ ಬೇಕು, ಯಾವ ವಿಷಯವನ್ನು ಚರ್ಚೆ ಮಾಡಬೇಕು, ಸೇವೆಯ ಬಗ್ಗೆ ಇರಬಹುದು, ನಿಮ್ಮ ಕಡಿಮೆತನದ ಬಗ್ಗೆ ಇರಬಹುದು, ಪುರುಷಾರ್ಥದ ಬಗ್ಗೆ ಇರಬಹುದು, ಎಲ್ಲವನ್ನ ಏನ್ ಮಾಡುವಂಥದ್ದು ಫ್ರೆಂಡ್ಶಿಪ್ ರೂಪದಲ್ಲಿ ಏನ್ ಮಾಡೋದು, ತೋರಿಸುವಂಥದ್ದು. ಆದ್ಮೇಲೆ ಯಾವುದೋ ಒಂದು ವ್ಯಕ್ತಿ ಒಂದು ಆಫೀಸಲ್ಲಿ ಹೈಯರ್ ಪೋಸ್ಟಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅಥವಾ ಮಾಲೀಕ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ಅವನು ಆ ಪೋಸ್ಟಲ್ಲಿ ಬಂದಾಗ ಒಂದು ಗತ್ತು, ನಶೆ, ಒಂದು ಅಹಂಕಾರ, ಅಭಿಮಾನ, ನಾನು ತೋರಿಸ್ತಾನೋ ತೋರಿಸಲ್ವ? ತೋರಿಸ್ತಾನೆ ಅಲ್ವಾ? ಅದೇ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಮಗಳ ಮದುವೆನೋ ಬರ್ತಡೇನೋ ಒಂದಿದೆ ಅಂತ ತಿಳ್ಕೊಳ್ಳಿ. ಆವಾಗ ಆ ಗತ್ತನ್ನ ತೋರಿಸ್ತಾರ? ಇಲ್ಲ. ಬಂದವರು ಎಲ್ಲರನ್ನೂ ಕೂಡ, ಸ್ನೇಹಿತರಿರ್ಬೋದು, ಪರಿಚಯದವರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಬಡವರು ಇರ್ಬೋದು, ಅವ್ರ ಮನೆ ಕೆಲಸಗಾರ ಇರ್ಬೋದು, ಎಲ್ಲರನ್ನೂ ಕೂಡ ಏನ್ ಮಾಡ್ತಾರೆ, ಬನ್ನಿ, ಬಂದಲ್ಲ, ಒಳ್ಳೆಯದಾಯ್ತು, ತಿಂಡಿ ತಿನ್ನಿ, ಜ್ಯೂಸ್ ಕುಡೀರಿ, ಊಟ ಮಾಡಿ, ವಿಶ್ರಾಂತಿ ತಗೊಳ್ಳಿ ಅಂತ ಏನ್ ಮಾಡ್ತಾರ, ಅವ್ರನ್ನ ನಾರ್ಮಲ್ ಲೆವೆಲ್ಗೆ ಬಂದಂತಹ ಅತಿಥಿಗಳ ಸತ್ಕಾರ, ಗೌರವ ಕೊಡೋದ್ರ ಕಡೆಗೆ ಏನ್ ಮಾಡ್ತಾರೆ, ಗಮನವನ್ನ ಕೊಡ್ತಾರೆ. ಆ ದಿನ ಆ ಪೊಸಿಷನ್ನಿನ ಬಗ್ಗೆ ಏನಿರೋದಿಲ್ಲ, ಅಟೆನ್ಷನ್, ಆ ದರ್ಪ, ಆ ನಶೆ ಹೇಳುವಂಥದ್ದು ಇರೋದಿಲ್ಲ. ಹಾಗೆ ಮಕ್ಕಳ ಜೊತೆಯಲ್ಲೂ ಕೂಡ ಏನಿತ್ತಂತೆ, ಮಕ್ಕಳ ಮನಸ್ಸಿನಲ್ಲಿ ಬಾಬನ ಬಗ್ಗೆ ಏನಿತ್ತಂತೆ, ಸ್ನೇಹದ ಸ್ವರೂಪ ಇತ್ತು. ಆ ಒಂದು ಮುಖದಲ್ಲಿ ಆ ಭಾವನೆ ಕಂಡು ಬರ್ತಾ ಇತ್ತು ಅಲ್ವಾ?
ಬೇರೆ ದಿವಸ ಫ್ಯಾಕ್ಟ್ರಿಗೆ ಹೋದಾಗ ಬಾಸ್ ಇದ್ರೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ ಅಲ್ವಾ. ಅದನ್ನೇ ಮದುವೆಗೆ ಹೋದಾಗ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಶೇಕ್ ಹ್ಯಾಂಡ್ ಕೊಡ್ತಾರೆ ಎಲ್ಲರನ್ನೂ ಕೂಡ ಅಲ್ವಾ. ಹಾಗೆ ಇಲ್ಲಿ ಇವತ್ತಿನ ದಿನ ಏನ್ ಮಾಡಿದ್ರು, ಬ್ರಹ್ಮ ಬಾಬಾರವರು ತನ್ನಲ್ಲಿರುವಂತ ಎಲ್ಲ ತಪಸ್ಸಿನ ಶಕ್ತಿಯನ್ನ ಪ್ರಕಾಶ್ಮಣಿ ದಾದಿಯವರನ್ನ ಒಂದು ಆಧಾರವಾಗಿಟ್ಕೊಂಡು ನಿಮಿತ್ತವಾಗಿಟ್ಕೊಂಡು ಅವರ ಕೈಯನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡಿದ್ರು, ಎಲ್ಲ ಶಕ್ತಿಯನ್ನು ಅವರಿಗೆ ಏನ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು. ಹಾಗೆ ನಿಮ್ಮ ಮನಸ್ಸು ಹೇಳುವಂತ ಸಾಧನವನ್ನ ಇವತ್ತಿನ ದಿನ ಎಷ್ಟು ಸಮಯ ನೀವು ಬಾಬಾನ ಹತ್ರ ಇಡ್ತಿರೋ ಅಷ್ಟು ಬಾಬಾ ಶಕ್ತಿ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ. ಬೇರೆ ಯಾವುದೋ ದಿನ ನೀವು ಓನರ್ ಮನೆಗೆ ಹೋದಾಗ ನಿಮ್ಗೆ ಊಟ ತಿಂಡಿ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಅದೇ ಮದುವೆ ದಿನ ಹೋದಾಗ ಏನಾಗತ್ತೆ, ಏನಾಗತ್ತೆ, ಶಿವ ಅದರದೆಲ್ಲ ಮೊದಲೇ ವ್ಯವಸ್ಥೆ ಮಾಡಿದಿರ್ತದೆ, ಅದಕ್ಕೆ ಕಾಂಟ್ಯಾಕ್ಟ್ ಅನ್ನ ಕೊಟ್ಟಿದ್ದಿರ್ತದೆ, ಆ ಊಟ ತಿಂಡಿ ಬೇಕಾದಷ್ಟು ಇರ್ತದೆ. ನೀವೇನ್ ಮಾಡ್ಬೋದು, ಹೋಗ್ಬಿಟ್ಟು ತೆಗೆದುಕೊಂಡು ಅದನ್ನ ಅನುಭವಿಸಲಿಕ್ಕೆ ಅವಕಾಶ ಇರತ್ತೆ. ಹಾಗೆ ಇವತ್ತಿನ ದಿನ ಬಾಬಾ ಏನಿರ್ತಾರೆ, ಮಕ್ಕಳಲ್ಲಿ ಏನಿತ್ತಂತೆ, ಸ್ನೇಹದ ಭಾವ ಇತ್ತು. और बाप के दिल में भी हर एक बच्चे के स्नेह की तस्वीर समाई हुई थी. ಮಕ್ಕಳು ಹೇಗೆ ತಂದೆ ಪ್ರತಿ ಫ್ರೆಂಡ್ಶಿಪ್ ಅಲ್ಲಿ ನೋಡ್ತಾ ಇದ್ರು, ಹಾಗೆ ತಂದೆನೂ ಕೂಡ ಮಕ್ಕಳ ಪ್ರತಿ ಏನ್ ಮಾಡ್ತಿದ್ದಾರೆ, ಸ್ನೇಹದ ರೂಪದಲ್ಲಿ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಬಂದ್ಬಿಟ್ಟು ಕರೆದು ಮಡಿಲಲ್ಲಿ ಇಟ್ಕೊಂಡು ಅಷ್ಟೇ ಪ್ರೀತಿ ಪಾತ್ರದ ಪಾಲನೆಯನ್ನ, ಶಕ್ತಿಯನ್ನ, ಗುಣವನ್ನ, ಆಸ್ತಿಯನ್ನ ಏನ್ ಮಾಡ್ತಿದ್ದಾರೆ, ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಲ್ವಾ. ಯೂಸ್ವಲಿ ಯಾವುದೋ ಒಂದು ಫಂಕ್ಷನ್ಗಳಿಗೆ ಹೋದಾಗ ಬೆಂಗಳೂರಂತ ದೊಡ್ಡ ದೊಡ್ಡ ಊರುಗಳಲ್ಲಿ ಏನ್ ಮಾಡ್ತಾರೆ ಹೇಳಿ ನೋಡೋಣ, ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ ಪಾರ್ವತಕ್ಕ? ಎಲ್ಲರೂ ಸೇರಿ ಆ ಸೇರಿಬಿಟ್ಟು ಒಂದು ಹೂ ತಗೊಂಡು ಹೋಗ್ತಾರೆ, ಹೂವಿನ ಗುಚ್ಛನೋ ಅಲ್ವಾ, ಒಂದು ಗುಲಾಬಿ ಹೂವು ತೆಗೆದುಕೊಂಡು ಹೋಗ್ಬಿಟ್ಟು ಅವ್ರ ಕೈಲಿ ಏನ್ ಮಾಡ್ತಾರೆ, ಕೊಡ್ತಾರಲ್ವಾ. ಹಾಗೆ ಇವತ್ತು ಯಾರು ಬರ್ತಡೆ, ಬರ್ತಡೆ ಅಂತಂದ್ರೆ ಬ್ರಹ್ಮ ಬಾಬಾ ಸಂಪೂರ್ಣ ಆಗಿರುವಂತ ದಿನ ಅಲ್ವಾ. ಈಗ ನಾವು ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮ ಬಾಬನಿಗೆ ಏನಾದ್ರು ಒಂದು ಕೊಡಬೇಕೋ ಬೇಡವೋ? ಸ್ಥೂಲ ರೂಪದಲ್ಲಿ ಮಾತ್ರ ಅವ್ರ ಫೋಟೋಗೆ ಹಾರ ಕೊಡಬೇಕು, ಸೂಕ್ಷ್ಮ ರೂಪದಲ್ಲಿ ಅವ್ರಿಗೆ ಏನಾದ್ರು ಕೊಡಬೇಕು, ಕೊಡ್ಬೇಕು. ಕೊಡ್ಬೇಕು ತಾನೆ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಇವತ್ತಿನ ದಿನ ಪ್ರತಿಯೊಂದು ಮಕ್ಕಳು ಕೂಡ ತಮ್ಮ ತಂದೆಗೆ ಏನಾದ್ರು ಒಂದು ಕೊಡಬೇಕು ಹೇಳುವಂತ ಮನೋಭಾವದಿಂದ ಬಂದಿದ್ದಾರಂತ ಅಲ್ವಾ. ಹಳೆ ಕಾಲದಲ್ಲಿ ಮದುವೆಯಲ್ಲಿ, ಗೃಹ ಪ್ರವೇಶ ಇಲ್ಲಿ, ಉಪನಯನಲ್ಲಿ ಏನಿದ್ರು ಕೂಡ ಜನ ಏನ್ ಮಾಡ್ತಿದ್ರು, ಖಾಲಿ ಕೈಯಲ್ಲಿ ಹೋಗ್ತಾ ಇರ್ಲಿಲ್ಲ. ಏನಾದ್ರು ಒಂದೇನ್ ಮಾಡೋರು, ಉಡುಗೊರೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಹಾಗೆ ನಾವು ಕೂಡ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಆ ದಿನ ಬಾಬಾನ ಹತ್ರ ಏನ್ ಮಾಡ್ತಿದ್ವಂತೆ, ಏನೋ ಒಂದು ತೆಗೆದುಕೊಂಡು ಬಿಟ್ಟು ಹೋಗ್ತಾ ಇದ್ವಿ. आज के दिन को विशेष स्नेह का स्मृति का दिवस कहते हो. ಇವತ್ತಿನ ದಿನ ವಿಶೇಷವಾಗಿ ಬಾಬಾರ ಜೊತೆಗೆ ಎಕ್ಸ್ಟ್ರಾ ಸ್ನೇಹದ ಸ್ಮೃತಿಯ ದಿನ ಅಂತ ಏನ್ ಮಾಡಲಾಗ್ತದೆ, ಹೇಳಲಾಗ್ತದೆ. ಬೇರೆ ದಿನ ನಾವೇನ್ ಮಾಡ್ತೀವಿ, ಬಾಬಾರವ್ರ ಹತ್ರ ನಮ್ಮ ಸಮಸ್ಯೆಗಳನ್ನ ಹೇಳ್ತೀವಿ, ಬಾಬಾ ಹಿಂಗೆ ಕಷ್ಟ ಇದೆ, ಪ್ಲೀಸ್ ಬಾಬಾ ಹೆಲ್ಪ್ ಮಾಡು ಬಾಬಾ ಅಂತ ಕೇಳ್ತೀವಿ ಅಲ್ವಾ. ಬಾಬಾನು ಕೂಡ ಏನ್ ಮಾಡ್ಬೋದು, ಟೀಚರ್ ರೂಪದಲ್ಲಿ, ಯಮಧರ್ಮರಾಯನ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಏನ್ ಮಾಡ್ಬೋದು, ಸ್ಟ್ರಾಂಗ್ ಆಗಿ ನಮಗೆ ಕ್ಲಾಸ್ ಅನ್ನ ಮಾಡ್ಬೋದು, ವಿಷಯವನ್ನ ತಿಳಿಸ್ಬೋದು. ಆದರೆ ಇವತ್ತಿನ ದಿನ ಏನು, ತಂದೆ ಮತ್ತು ಮಕ್ಕಳ ನಡುವೆ ವಿಶೇಷ ಸ್ನೇಹ ಇದೆ, ಸ್ಮೃತಿಯ ದಿವಸ. ಅವಾಗ ಏನಾಗತ್ತೆ, ಆ ಒಂದು ವಿಶೇಷ ದಿನಗಳಲ್ಲಿ ನಿಮ್ಮ ಮಾಲೀಕರು ಲೌಕಿಕದಲ್ಲಿ ಅಥವಾ ತಂದೆ ತಾಯಿಗಳಿಂದ ವಿಶೇಷವಾದಂತಹ ಭೋಜನ ಹೇಳುವಂಥದ್ದು ನಿಮ್ಗೆ ಏನಾಗ್ತಾ ಹೋಗ್ತದೆ, ಸಿಗ್ತಾ ಹೋಗ್ತದೆ. ಹಾಗೆ ಈ 18 ಜನವರಿ ದಿನ ವಿಶೇಷವಾಗಿ ಸಮಯವನ್ನ ಕೊಟ್ಟುಬಿಟ್ಟು ತಪಸ್ಸನ್ನ ಮಾಡಿದ್ರೆ ಬಾಬಾ ಎಕ್ಸ್ಟ್ರಾ ವರದಾನಗಳನ್ನ ನಿಮ್ಗೆ ಏನ್ ಮಾಡ್ತಾರೆ, ಕೊಡ್ತಾರೆ. बाप दादा ने अमृत वेले से भी पहले बच्चों के तरफ से अनेक स्नेह की मोतियों की मालाएं देखी. ಬಾಪ್ ದಾದಾರವರು ಅಮೃತ ವೇಳೆಗಿಂತ ಮೊದಲೇ ಮಕ್ಕಳ ಮನಸ್ಸಿನಲ್ಲಿ ಸ್ನೇಹದ ಮುತ್ತಿನ ಮಾಲೆಗಳನ್ನ ಏನ್ ಮಾಡದಂತೆ ನೋಡಿದ್ರು. ಅಮೃತ ವೇಳೆಗಿಂತ ಮೊದಲೇ ಅಂತಂದ್ರೆ ಏನು ಆತ್ಮೀಯರೇ, ಅಮೃತ ವೇಳೆಗಿಂತ ಮೊದಲೇ ಅಂತಂದ್ರೆ ಏನು, ಒಂದು
ನಾಳೆ 18 ಜನವರಿ ಇರುತ್ತೆ ಅಂತಂದ್ರೆ ಮೊದಲನೇ ದಿನನೇ ಏನ್ ಮಾಡ್ತಾರೆ, ಸೆಂಟರ್ ನಲ್ಲಿ ಹೂವಿನ ಮಾಲೆಗಳಿಂದ ಏನ್ ಮಾಡ್ತಾರೆ, ಸಜಾವಟ್ ಏನ್ ಹೇಳ್ತಾರೆ ಅದಕ್ಕೆ, ಶೃಂಗಾರ. ಶೃಂಗಾರವನ್ನ ಮಾಡಿರ್ತಾರೆ. ಒಂದು. ಎರಡನೇದು, ವಿಶೇಷವಾಗಿ ಅಮೃತ ವೇಳೆಯಲ್ಲಿ ಬಾಬನ ಮಕ್ಕಳು ಒಂದು ವೇಳೆ ಪ್ರತಿದಿನ 4 ಗಂಟೆಗೆ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಇಷ್ಟು ನಾರ್ಮಲ್ 4 ಗಂಟೆಗೆ ಹೇಳ್ತಾರೆ. ಆದ್ರೆ ಆ ದಿನ ಆ ಮಕ್ಕಳು ಸ್ಪೆಷಲಿ 2 ಗಂಟೆ 3 ಗಂಟೆ ಸ್ವಲ್ಪ ಮೊದಲೇ ಇದ್ದು ಬಿಟ್ಟು ಏನ್ ಮಾಡಿರ್ತಾರೆ, ಬಾಬಾ ಗುಡ್ ಮಾರ್ನಿಂಗ್, ಸುಮ್ಮನೆ ಗುಡ್ ಮಾರ್ನಿಂಗ್ ಹೇಳೋದಿಲ್ಲ, ಏನ್ ಮಾಡ್ತಾರಂತೆ, ವಿಶೇಷವಾಗಿ ಮುತ್ತಿನ ಏನ್ ಮಾಡೋದು, ಹಾರವನ್ನ ಯಾರಿಗೆ ಹಾಕೋದು, ಯಾರಿಗೆ ಹಾಕೋದು, ಶಿವ್ ಬಾಬಾ. ಬಾಬ್ ದಾದಾ, ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ. ಯಾಕಂದ್ರೆ ವಿಶೇಷವಾಗಿ ಬ್ರಹ್ಮ ಬಾಬಾ ಅವ್ರ ಸ್ಮೃತಿ ದಿನ ಅಲ್ವಾ. ಅದಕ್ಕಾಗಿ ಆ ದಿವಸ ಬ್ರಹ್ಮ ಬಾಬಾ ಅವ್ರನ್ನ ಏನ್ ಮಾಡ್ತಾರೆ, ಶಿವ ಬಾಬಾ ಮುಂದಿಟ್ಟಿರ್ತಾರೆ. ಯಾವ ದಿನ ಮಕ್ಕಳ ಬರ್ತಡೇ ಇರ್ತದೋ ಎದುರುಗಡೆ ಯಾರು ಬರ್ತಾರೆ, ಮಕ್ಕಳು. ಮಕ್ಕಳೇ ತಾನೇ ಬರ್ತಾರೆ. ಬಂದವರೆಲ್ಲ ಮಕ್ಕಳಿಗೆ ಮಾತಾಡಿಸಿ ಅವರಿಗೆ ಗಿಫ್ಟ್ ಕೊಟ್ಬಿಟ್ಟು ಅವರಿಗೆ ಮುದ್ದು ಮಾಡ್ತಾರಲ್ವಾ. ಹಾಗೆ ಆ ದಿನ ನಾವೇನ್ ಮಾಡ್ತಿದ್ದೇವಂತೆ, ಬಾಬನಿಗೆ ಸ್ನೇಹದ ಮುತ್ತಿನ ಮಾಲೆಯನ್ನ ಅವ್ರ ಕೊರಳಿಗೆ ಹಾಕ್ತಿದೀವಂತೆ. ಯಾವ ದಿವಸ, ಸ್ಮೃತಿ ದಿನ. ಹಾಗಿದ್ರೆ ಸ್ನೇಹದ ಮುತ್ತಿನ ಮಾಲೆ ಅಂತಂದ್ರೆ ಬೇರೆ ಮಾಲೆಗಳು ಕೂಡ ಇರ್ಬೋದಲ್ವಾ. ಆ ದಿನ ಸ್ನೇಹದ ಮುತ್ತಿನ ಮಾಲೆ ಇರ್ತದೆ ಅಂತಂದ್ರೆ ಬೇರೆ ದಿನ ಯಾವ ಮಾಲೆ ಇರ್ತದೆ ಹಾಗಿದ್ರೆ, ಓಕೆ. ಸ್ನೇಹದ ಮಾಲೆ ಅಂತಂದ್ರೆ ಏನಾಗಿದ್ರೆ ಬೇರೆ ಮಾಲೆ ಯಾವುದು, ಸ್ನೇಹದ ಮಾಲೆ. ಪ್ರೀತಿ, ಪ್ರೀತಿಯ ಮಾಲೆ. ಏನು ಪ್ರೀತಿಯ ಮಾಲೆಗೂ ಸ್ನೇಹ ಮಾಲೆಗೂ ಏನ್ ಡಿಫ್ರೆನ್ಸ್? ಬೇರೆ ದಿವಸ ಬೇರೆ ಬೇರೆ ಸಂಬಂಧಗಳಲ್ಲಿ ಇರ್ತೀವಿ, ಆದ್ರೆ ಸ್ಮೃತಿ ದಿವಸ ತಂದೆ ಸ್ನೇಹದಲ್ಲಿ ಮಾತ್ರನೇ ಸಮಾನವಾಗಿರ್ತೀವಿ. ಸರಿ. ಹಾಗೆ ಸ್ನೇಹದ ಮಾಲೆ ಅಂತಂದ್ರೆ ಇನ್ನು ಒಬ್ಬ ವ್ಯಕ್ತಿ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಬೇರೆ ದಿನ ಬಾಸ್ ಎದ ಕಡೆ ಇದ್ದಾಗ ಏನ್ ಮಾಡ್ಬೋದು ಅವನು, ನನಗೆ ಈ ಕೆಲಸ ಮಾಡ್ಲಿಕ್ಕಾಗಲ್ಲ, ಆ ಕೆಲಸ ಮಾಡ್ಲಿಕ್ಕಾಗಲ್ಲ, ನನಗೆ ಪ್ರಮೋಷನ್ ಕೊಡಿ, ಇನ್ಕ್ರಿಮೆಂಟ್ ಕೊಡಿ ಅಂತ ಏನ್ ಮಾಡ್ಬೋದು, ಕಂಪ್ಲೇಂಟು, ಜಗಳ ಮಾಡಬಹುದು. ಬಾಸ್ ಆ ವಿದ್ಯಾರ್ಥಿ ಮೇಲೆ ಏನ್ ಮಾಡಬಹುದು, ಆ ಒಂದು ಸೇವಕನ ಮೇಲೆ ಏನ್ ಮಾಡ್ಬೋದು, ಗದರಿಸಬಹುದು ಅಲ್ವಾ. ಆವಾಗ ಇಲ್ಲಿ ಬಾಬಾ ಹೇಳ್ತಾರೆ, ಬೇರೆ ದಿನ ಮಕ್ಕಳು ನನ್ನ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟಿನ ಮಾಲೆಯನ್ನು ಹೆಚ್ಚಿಗೆ ಮಾಡ್ತಾರ. ಏನ್ ಮಾಲೆ, ಕಂಪ್ಲೇಂಟ್. ಹಬ್ಬ ಅದನ್ನ ಮಾಡ್ಕೊಟ್ಟಿಲ್ಲ, ಇದನ್ನ ಮಾಡ್ಕೊಟ್ಟಿಲ್ಲ, ನಾನು ಇದನ್ನ ಹೇಳಿದ್ದೆ, ಅವ್ರಿಗೆ ಅದನ್ನ ಹೇಳಿದ್ದೆ, ನೀವೇನ್ ಮಾಡಿಲ್ಲ, ಇದನ್ನ ಮಾಡ್ಕೊಟ್ಟಿಲ್ಲ, ನನ್ನ ನೀವು ಸೇವೆಗೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ಸ್ಥಿತಿ ಸರಿಯಾಗಿಲ್ಲ, ನಮ್ಮನೆ ನಾನು ಎಷ್ಟು ಹೇಳಿದ್ರು ನೀವು ಜ್ಞಾನ ಕರ್ಕೊಂಡು ಬರೋದಿಲ್ಲ. ಕಂಪ್ಲೇಂಟ್ಗೆ ಮಾಲ ಜಾದಾತಿ. ಅಥವಾ ಇನ್ನೊಂದೇನಿರ್ತಾರೆ, ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ಸಮಸ್ಯೆಗೆ ಪರಿಹಾರ ಕೊಡು. ಇದನ್ನ ನಾವೇನ್ ಮಾಡ್ತೀವಿ, ಬಾಬನ ಹತ್ರ ಮಾತಾಡ್ತೀವಿ. ಆದ್ರೆ ಆ ದಿವಸ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಬಾಬನ ಕೊರಳಿಗೆ ಏನ್ ಮಾಡ್ತೀವಿ, ಒಂದು ಹಾರವನ್ನ ಹಾಕ್ತೀವಿ. ಯಾರ ಕೊರಳಿಗೆ, ಬಾಬನ. ಓಕೆ, ಈಗ ಹೇಳಿ, ಸ್ನೇಹದ ಮಾಲೆ ಅಂತಂದ್ರೆ ಯಾವುದು, ಸ್ನೇಹದ ಮಾಲೆ ಅಂತಂದ್ರೆ ಕಂಪ್ಲೇಂಟಿನ ಮಾಲೆ ಗೊತ್ತಾಯ್ತು, ಭಕ್ತರ ಮಾಲೆ, ಬೇಡೋ ಮಾಲೆ ಗೊತ್ತಾಯ್ತು. ಓಕೆ, ಸ್ನೇಹದ ಮಾಲೆ, ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಮಾಲೆ ಅಲ್ಲ, ಅಂದ್ರೆ ಅದ್ ಬೇಕು ಇದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು. ಯಾವ್ದ ಅಲ್ಲ ಅಂತ ನಾನು ಕೇಳಲಿಲ್ಲ ನಿಮ್ಗೆ. ಸ್ನೇಹದ ಮಾಲೆಯನ್ನು ಹಾಕ್ಬೇಕಲ್ವಾ. ಆ ಮಾಲೆಯಲ್ಲಿ ಏನಿರ್ತದೆ, ಆ ಮಾಲೆಗಳು ಸಂಕಲ್ಪದಲ್ಲಿ ಸ್ಥೂಲವಾಗಿರ್ತದೋ, ಸೂಕ್ಷ್ಮವಾಗಿರುತ್ತೆ, ಸಮಾನತೆ ಇರುತ್ತೆ. ಸಂಕಲ್ಪ ರೂಪದಲ್ಲಿ ಇರ್ತದೆ, ಹೌದಾ. ಅಲ್ಲಿ ಮಾತುಕತೆ ಇರ್ತದೆ. ಆ ಮಾಲೆಗಳಲ್ಲಿ ಏನಿರ್ತದೆ, ಮಾತು. ಹೇಗೆ ನೀವು ಹೇಗೆ ಇದು ಬೇಡ ಅದು ಬೇಕು ಅಂತ ಬಿಟ್ಟು ನೀವು ಹೀಗೆ ಮಾತಾಡಿದ್ರಿ, ಹಾಗೆ ಅಲ್ಲಿ ಮಾತುಕತೆ ಇರ್ತದೆ. ಹಾಗೆ ಆ ದಿನ ಏನಿರ್ತದೆ ಮಾತುಕತೆ ಸ್ನೇಹದಲ್ಲಿ, ಪ್ರೀತಿ ಇರ್ತದೆ. ಓಕೆ, ಆ ಸ್ನೇಹದ ಮಾಲೆಯಲ್ಲಿ ಮೊದ್ಲು ಇರ್ತದೆ ಬಾಬಾ ಥ್ಯಾಂಕ್ ಯು. ಏನಿರ್ತದೆ, ಬಾಬಾ ಥ್ಯಾಂಕ್ ಯು. ಯಾಕೆ, ಬ್ರಹ್ಮ ಕೇಳ್ತಾರೆ, ಯಾಕೆ ಥ್ಯಾಂಕ್ ಯು? ಅವಾಗ ಹೇಳ್ಬೇಕು, ಬಾಬಾ 60 ವರ್ಷ ನಂತರ ವಯಸ್ಸಾದರೂ ಕೂಡ 93 ವರ್ಷದವರೆಗೆ ನಿಮ್ಮ ತನುಮನ ಧನವನ್ನ ನಮ್ಮ ಮಕ್ಕಳಿಗೋಸ್ಕರ ನೀವು ರಾತ್ರಿ ನಿದ್ರೆ ಮಾಡದೆ ಬರೀ 2 ತಾಸು ಮಾತ್ರ ನಿದ್ರೆ ಮಾಡಿಬಿಟ್ಟು ನಿಮ್ಮ ತನುಮನವನ್ನ ನಮಗೋಸ್ಕರ ನೀವೇನ್ ಮಾಡಿದಿರಿ, ಏನ್ ಮಾಡಿದಿರಿ, ತ್ಯಾಗ ಮಾಡಿರೋದಕ್ಕೆ ಬಾಬಾ ನಿಮ್ಗೆ ಥ್ಯಾಂಕ್ ಯು.
ಕೆಲವೊಂದ್ಸಲ ನಿಮ್ಮ ತಂದೆ ತಾಯಿಗಳದ್ದು 60ನೇ ವರ್ಷದ ಸೆಲೆಬ್ರೇಷನ್ ಇರ್ತದೆ, 80ನೇ ವರ್ಷದ ಸೆಲೆಬ್ರೇಷನ್ ಇರ್ತದೆ ಅಲ್ವಾ? ಅವಾಗ ಹೋಗ್ಬಿಟ್ಟು ಏನ್ ಮಾಡ್ತೀರಿ? ಇಷ್ಟು ವರ್ಷ ನಮ್ಗೆ ಪಾಲನೆ ಕೊಟ್ಟಿದ್ದಕ್ಕೆ, ಸ್ನೇಹ ಕೊಟ್ಟಿದ್ದಕ್ಕೆ, ಆಸ್ತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಿರೋ ಹೇಳಲ್ವೋ? ಹೇಳ್ತೀವಿ. ಅಥವಾ ಆ ದಿನ ಹೋಗ್ಬಿಟ್ಟು ನನ್ಗೆ ಆಸ್ತಿ ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಿರೋ? ಇಲ್ಲ. ಇಲ್ಲ. ಸ್ನೇಹದಿಂದ ಇರ್ತಿರ್ತಾನೆ. ಹಾಗೆ ಇವತ್ತು ಕೂಡ ಬಾಬಾ, ಇವತ್ತು ನೀವು ಅವ್ಯಕ್ತರಾದ್ರೂ ಕೂಡ ನಾವು ಕರೆದಾಗ್ಲೆಲ್ಲ ಬಂದ್ಬಿಟ್ಟು ಏನ್ ಮಾಡ್ತೀಯ, ನನಗೆ ಸಹಯೋಗವನ್ನ ಕೊಡ್ತಾ ಇದ್ದೀರಾ. ಆ ಅನುಭವ ನಮ್ಗೆ ಆಗ್ತಾ ಇದೆ. ಸೇವೆಯಲ್ಲೂ ಜೊತೆಗೆ ನನಗೆ ಇದ್ದೀರಾ, ನೀವು ಸಫಲತೆ ಅನುಭವ ಮಾಡ್ತಾ ಇದ್ದೀರಿ ಅಂತ ಆ ಬಾಬನಿಗೆ ಹಿಂದಿನ ದಿನಗಳಲ್ಲಿ ಅವರು ನಿಮ್ಗೇನು ಸಹಯೋಗವನ್ನ ಕೊಟ್ಟಿದಾರೋ ಅದರ ಬಗ್ಗೆ ಥ್ಯಾಂಕ್ಸ್, ಧನ್ಯವಾದ ಹೇಳುವಂತ ಒಂದು ಸಮಯ ಯಾವುದು? ಸ್ಮೃತಿ ದಿನ. ನೋಡಿ, ಲೌಕಿಕದಲ್ಲೂ ಕೂಡ ನೀವು ಶ್ರಾದ್ದ ಅಂತ ಮಾಡ್ತೀರೋ ಮಾಡಲ್ವೋ? ಏನದು ಶ್ರಾದ್ದ ಅಂದ್ರೆ? ಶ್ರಾದ್ದ ಆ? ಸ್ಮೃತಿ ದಿನ ಅಂತ. ಆ? ಸ್ಮೃತಿ ದಿನ ಅಂತ ಮಾಡ್ತೀವಿ. ಏನದು ಶ್ರಾದ್ದ? ಶ್ರಾದ್ದ ಶಬ್ದದ ಅರ್ಥ ಏನು? ತೀರೋಗಿದೆ. ಶ್ರದ್ಧೆಯಿಂದ ಮಾಡೋದು. ಏನ್ ಮಾಡೋದು ಶ್ರದ್ಧೆಯಿಂದ? ತಿಥಿ, ಅದೇ ಪಿತೃ ಕಾರ್ಯ, ಮಾತೃ ಕಾರ್ಯ, ಈ ತರದ್ದು. ಹಾ, ಅಂದ್ರೆ ವರ್ಷದಲ್ಲಿ 365 ದಿವಸ ನಾವೇನ್ ಮಾಡ್ತೀವಿ, ನಮ್ಮ ಶರೀರದ ಜೊತೆಗೆ, ನಮ್ಮ ಕುಟುಂಬದವರ ಜೊತೆಗೆ, ಅಂದ್ರೆ ಇವಾಗ ಯಾರಿದ್ದಾರೆ ಸ್ನೇಹಿತರ ಜೊತೆಗೆ, ಇಷ್ಟರ ಜೊತೆಗೆ ಏನ್ ಮಾಡ್ತೀವಿ? ಆಹಾರವನ್ನ ಸ್ವೀಕಾರ ಮಾಡ್ತೀವಿ, ಹೌದಾ? ಶರೀರ ಅಂತ ತಿಳ್ಕೊಂಡಿರೋದಕ್ಕೆ. ಆ ದಿನ ನಮ್ಮ ಪೂರ್ವಜರು ಯಾರು ಇವಾಗ ಆತ್ಮಿಕ ರೂಪದಲ್ಲಿ ನಮ್ಮ ಜೊತೆಯಲ್ಲಿ ಇಲ್ಲ, ಅವರನ್ನ ನೆನಪು ಮಾಡಿ ಶ್ರದ್ಧೆಯಿಂದ, ಯಾವ್ದಿಂದ? ಶ್ರದ್ಧೆಯಿಂದ ಅವರನ್ನ ಕರೆಸಿ ಅವರಿಗೂ ಕೂಡ ಏನ್ ಮಾಡುವಂಥದ್ದು, ಅವರಿಗೆ ಇಷ್ಟವಾಗಿರುವಂತ ಆಹಾರವನ್ನ ಮಾಡಿ ಅವರಿಗೆ ಕೊಟ್ಟು ಅವರ ಜೊತೆಲೂ ನಾವೇನ್ ಮಾಡುವಂಥದ್ದು, ಆಹಾರವನ್ನ ಸ್ವೀಕಾರ ಮಾಡುವಂತ. ಅಂದ್ರೆ ಬೇರೆ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಪಾದನೆಯಲ್ಲಿ, ನಮ್ಮ ಮನೋರಂಜನೆಯಲ್ಲಿ, ನಮ್ಮ ಟೆನ್ಷನ್ ಅಲ್ಲಿ, ನಮ್ಮ ಕೆಲಸ ಕಾರ್ಯದಲ್ಲಿ ನಾವೇನಾಗಿರ್ತೀವಿ, ಯೂಸಿ ಆಗಿರುವಂತ ಕಾರಣದಿಂದ ಪ್ರತಿಯೊಂದು ದಿನನೂ ನಾವು ಅವರಿಗೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಒಂದು ದಿನ ಏನ್ ಮಾಡುವಂಥದ್ದು, ಅವರಿಗೋಸ್ಕರ ಇಟ್ಟುಬಿಟ್ಟು ದಿನದಲ್ಲಿ ಅರ್ಧ ದಿನಾನೋ 1-2-3 ಗಂಟೆನೋ ಅವರಿಗೆ ಇಷ್ಟವಾಗಿರುವಂತ ಆಹಾರವನ್ನ ಮಾಡಿ ಮೊದಲು ಅವರಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾವೇನ್ ಮಾಡುವಂಥದ್ದು, ಸ್ವೀಕಾರ ಮಾಡುವಂಥದ್ದು. ಅಂದ್ರೆ ಬ್ರಾಹ್ಮಣರಿಗೆ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು. ಅದ್ಯಾವಾಗ? ಶ್ರಾದ್ದದ ದಿನ, ಅಥವಾ ಅವರು ಶರೀರ ಬಿಟ್ಟಿರುವಂತ ದಿನ. ಹಾಗೆ ಇವತ್ತೂ ಕೂಡ ಬಾಬಾ ಏನ್ ಹೇಳ್ತಾರೆ, ಸ್ಮೃತಿ ದಿನ. ನಮ್ಮ ಬಾಬಾ ಸಂಪೂರ್ಣ ಆಗಿರುವಂತ ದಿನ, ಸಂಪೂರ್ಣವಾಗಿ ಈಶ್ವರೀಯ ಕಾರ್ಯ ಅಂದ್ರೆ ಮಕ್ಕಳ ಸಹಯೋಗ ಕೊಡ್ಲಿಕ್ಕೆ ರೆಡಿ ಆಗಿರುವಂತ ದಿನ, ಬೇಯದನ ಸೇವೆಗೆ ನಿಮಿತ್ತ ಆಗಿರುವಂತ ದಿನ. ಅದಕ್ಕಾಗಿ ಬಾಬನಿಗೆ ನಾವೇನು ಮಾಡಬೇಕು? ಬಾಬಾ ಥ್ಯಾಂಕ್ ಯು. ಬೇರೆ ದಿನ ಬ್ರಹ್ಮಬಾಬನ ಸ್ವೀಕಾರ ಮಾಡಬೇಕಾದ್ರೆ ನಿಮ್ಮ ನೆನಪಿರ್ಬೋದು, ಇಲ್ದೇನೆ ಇರ್ಬೋದು. ಕೆಲವೊಂದ್ಸಲ ಫೋನ್ ಕಾಲ್ಗಳು ಬರ್ತಾವೆ, ಆಫೀಸಿನ ಟೆನ್ಷನ್ ಇರ್ತದೆ, ಏನೇನೋ ಯೋಚನೆ ಇರ್ತದೆ, ನಿಮ್ಮ ಜೊತೆಗೆ ಊಟ ಮಾಡ್ಲಿಕ್ಕೆ ಆಗದೆ ಇರಬಹುದು. ಇವತ್ತು ನಾನು ನೀವಿಬ್ರು ಸೇರಿಬಿಟ್ಟು ಏನ್ ಮಾಡೋಣ? ಏನ್ ಮಾಡೋಣ? ಬಾಬಾ 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 ಹಣ್ಣು ತಿನ್ನೋಣ ಅಂತ ಹೇಳ್ತೀವಿ ನಾವು, ಅಲ್ವಾ? ಇಡ್ಲಿ ವಡ ತಿನ್ಬೇಕಾದ್ರೆ ಬಾಬಾ ನೆನಪಿರೋದಿಲ್ಲ. ಯಾವಾಗ ನೆನಪಿರ್ತದೆ? ಹಣ್ಣು ತಿನ್ಬೇಕಾದ್ರೆ, ಅಲ್ವಾ? ಅದನ್ನೇ ಕೊಟ್ಟಿರ್ತಾರಲ್ಲ. ಹಾಗೆ ಬೆಳಗಿನಿಂದನೇ ವಿಶೇಷವಾಗಿ ಏನಿರ್ಬೇಕು, ಮೊದಲು ಮಾಲೆಯನ್ನ ನಾನೇನ್ ಮಾಡ್ಬೇಕು? ಅವರಿಗೆ ಕೊಡಬೇಕು. ಲೌಕಿಕದಲ್ಲೂ ಕೂಡ ಯಾರ್ದಾರು ಬರ್ತಡೇ ಇದ್ರೆ ನಿಮ್ಗೆ ಏನ್ ಇಷ್ಟ ಇರ್ತದೆ ಹೇಳಿ ನೋಡೋಣ? ಯಾರ್ದೊಬ್ರು ಬರ್ತಡೇ ಇದೆ, ನಿಮ್ಗೇನಿರ್ತದೆ ಮನಸ್ಸಿನಲ್ಲಿ? ಗಿಫ್ಟ್ ಕೊಡ್ಬೇಕು. ಮೊದಲು ನಾನು ವಿಶ್ ಮಾಡಬೇಕು ಅಂತ ಏನಿರ್ತದೆ? ಎಲ್ಲರಿಗಿಂತ ಮೊದಲು ನಾನೇನ್ ಮಾಡ್ಬೇಕು? ಅವರಿಗೆ ವಿಶ್ ಮಾಡ್ಬೇಕು, ನನ್ನ ಕಡೆಯಿಂದ ಅವರಿಗೆ ಗೊತ್ತಾಗ್ಬೇಕು. ಅಥವಾ ನ್ಯೂ ಇಯರ್ ಇದ್ದಾಗ ಕೆಲವೊಬ್ರು ಏನ್ ಮಾಡ್ತಾರೆ, 12 ಗಂಟೆ ಆ ತಕ್ಷಣ ಟಕ ಅಂತ ಎಲ್ಲರಿಗೂ ಏನ್ ಮಾಡ್ತಾರೆ, ಮೆಸೇಜ್ ಅನ್ನ ಕಳ್ಸಿಬಿಡ್ತಾರೆ. ಆತೇನೆ ಕಳ್ಸಿಬಿಟ್ಟು ಬೆಳಿಗ್ಗೆ ಏನ್ ಮಾಡ್ಬಿಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಮಕ್ಕಳು ಅಮೃತ ವೇಳೆಗಿಂತ ಮೊದಲೇನೆ ಬ್ರಹ್ಮ ಬಾಬಾ ಅವರಿಗೆ ವಿಶ್ ಮಾಡಬೇಕು, ಬಾಬಾ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಬಿಟ್ಟು ಏನ್ ಮಾಡಿದಂತೆ, ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಬಾಬಾ ಧನ್ಯವಾದ ಅಂತ ಹೇಳ್ತಿದಾರಂತೆ. ಅಲ್ಲಿ ಕಂಪ್ಲೇಂಟು ಇಲ್ಲ, ಅಲ್ಲಿ ಬೇಡುವಂಥದ್ದು ಇರೋದಿಲ್ಲ. ಅದಕ್ಕಾಗಿ ಈ ರೀತಿ ಸ್ನೇಹದ ಮುತ್ತಿನ ಮಾಲೆಗಳನ್ನ ಮಕ್ಕಳು ಯಾರ ಕೊರಳಿಗೆ ಹಾಕ್ತಾ ಇದ್ರು? ಬಾಬನ ಕೊರಳಿಗೆ ಆಗ್ತಾ ಇದ್ರು. ಅವಾಗ ನೀವು ಯಾರು?
ಫ್ರೆಂಡ್. ಫ್ರೆಂಡ್. ನೀವು ಹೃದಯ ಸಿಂಹಾಸನಧಾರಿಗಳಲ್ಲ, ನೀವ್ಯಾರು? ಫ್ರೆಂಡ್ ಅಂತಂದ್ರೆ ಸಮಾನತೆ. ಸಮಾನ. ಫ್ರೆಂಡ್ ಅಂದ್ಮೇಲೆ ಫ್ರೆಂಡಿನ ಸುಖ ದುಃಖ ಎರಡಕ್ಕೂ ಕೂಡ ನೀವೇನಾಗಿರ್ಬೇಕು? ಭಾಗಿ. ಜವಾಬ್ದಾರಿ. ನಿಮ್ಮ ಫ್ರೆಂಡಿನ ಮದ್ವೆ ಇದೆ ಅಂತಂದ್ರೆ ಅವ್ರು ಸ್ಟೇಜ್ ಮೇಲೆ ಇದ್ರೆ ಅಲ್ಲಿ ಕೆಳಗಡೆ ಅಡಿಗೆ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಅಲ್ಲಿ ಕಾರ್ಯ ನಿರ್ವಹಣೆ ಸರಿಯಾಗಿ ಆಗ್ತಾ ಇದೆಯಲ್ಲೋ ಅಂತ ನೀವೇನ್ ಮಾಡ್ಬೇಕು? ನೋಡಿ. ಚೆಕ್ ಮಾಡ್ಬೇಕು. ಬಂದವ್ರನ್ನ ಇನ್ವೈಟ್ ಮಾಡೋದು, ಅಥವಾ ಡೋರ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡೋದು, ಜ್ಯೂಸ್ ಕುಡೀರಿ ಅಂತ ಹೇಳುವಂಥದ್ದು, ಅಥವಾ ಯಾರಾದ್ರೂ ಗಿಫ್ಟ್ ತಗೊಳ್ಳೋಕೆ ಮರ್ತು ಹೋದ್ರೆ ಅವರಿಗೆ ಗಿಫ್ಟ್ ಕೊಡುವಂಥದ್ದು, ಯಾರ್ದು ಇಂಪಾರ್ಟೆಂಟ್ ವ್ಯಕ್ತಿಗಳು ಬಂದ್ರೆ ಅವ್ರನ್ನ ಸ್ಪೆಷಲ್ ಆಗಿ ಸ್ಟೇಜಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ವಿಸಿಟ್ ಮಾಡುವಂಥದ್ದು. ಹೀಗೆ ಆ ಕಾರ್ಯದಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲಿ ಅವಶ್ಯಕತೆ ಇದ್ರೆ ಟಕ್ ಅಂತ ಏನ್ ಮಾಡೋದು? ಸಹಾಯವನ್ನ ಮಾಡುವಂಥದ್ದು. ಕೆಲವೊಂದ್ಸಲ ಅಲ್ಲಿ ಎಮರ್ಜೆನ್ಸಿಗೆ ಏನಾಗುತ್ತೆ, ಏನೋ ಒಂದು ಐಟಮ್ಗಳು ತರಬೇಕಾಗ್ತದೆ. ಅವಾಗ ಏನಾಗಿರ್ಬೇಕು? ನೀವು ಎವರೆಡಿ ಇರಬೇಕು. ನೀವು ಅವ್ರ ಎದುರುಗಡೆಗೆ ಇದ್ದಾಗ ಬ್ರಾಹ್ಮಣ ಹೇಳ್ತಾರೆ ಇದನ್ನ ತಗೊಂಡ್ಬಿಟ್ಟು ಟಕ್ ಅಂತ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಹೊರಗಡೆಯಿಂದ ತಗೊಂಡು ಬರ್ಬೇಕು. ಅಂದ್ರೆ ಸ್ನೇಹಿತನ ರೂಪದಲ್ಲಿ ಆ ದಿನ ನಿಮ್ಮ ಸ್ನೇಹಿತನಿಗೆ ಸಹಯೋಗ ಕೊಡ್ಲಿಕ್ಕೆ ನೀವೇನಾಗಿರ್ಬೇಕು? ರೆಡಿ. ರೆಡಿ ಇರಬೇಕಾಗ್ತದೆ ಅಲ್ವಾ? ಹಾಗೆ ಇಷ್ಟು ದಿನದವರೆಗೆ ಬಾಬಾ ನನಗೆ ನೀನು ಸಹಾಯವನ್ನ ಮಾಡಿದೆಯಲ್ಲ, ಇವತ್ತು ನಿನ್ನ ಕಾರ್ಯಕ್ಕೆ ನಿನ್ನ ಪರಿವಾರಕ್ಕೆ ನಾನೇನ್ ಮಾಡ್ಬೇಕು? ಸಹಯೋಗವನ್ನ ಕೊಡಬೇಕು ಹೇಳುವಂತ ಮನೋಭಾವ. ಆದ್ಮೇಲೆ ನನ್ನ ವೈಯಕ್ತಿಕವಾಗಿ ನನಗೊಂದು ಗುಣ ಯಾವ್ದು ಇಷ್ಟ ಆಗತ್ತೆ ಗೊತ್ತಾ? ಎಲ್ಲಾದ್ರೂ ಹೋದಾಗ ಎಲ್ಲೇ ಏನೋ ಸೇವೆ ಮಾಡಿ ಊಟಕ್ಕೆ ಬಡಿಸಿ ಇನ್ನೂ ಒಂದು ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ರೆ ಖುಷಿ ಆಗ್ತದೆ. ಹಾಗೆ ಸುಮ್ಮನೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ರೆ ಏನಾಗೋದಿಲ್ಲ, ಮಜಾ ಬರೋದಿಲ್ಲ, ಖುಷಿ ಸಿಗೋದಿಲ್ಲ. ಓಕೆ, ಹಾಗಂದ್ರೆ ಹೊಸಬರ ಮನೆ ಹೋದ ತಕ್ಷಣ ಹಂಗೆ ಮಾಡ್ಬೇಕು ಅಂತೆಲ್ಲ, ಸ್ವಲ್ಪ ಪರಿಚಯ ಇದ್ದಾಗ ಏನ್ ಮಾಡ್ಬೇಕು? ಅಲ್ಲಿ ಏನಾದ್ರು ಒಂದು ಸೇವೆಯನ್ನ ಮಾಡಿಬಿಟ್ಟು ಸಹಯೋಗವನ್ನು ಕೊಟ್ಟುಬಿಟ್ಟು ಆಮೇಲೆ ನಾವು ಬಂದ್ರೆ ನಮ್ಗೆ ಏನಾಗತ್ತೆ? ಒಂದು ಖುಷಿ ಇರುತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಇವತ್ತಿನ ದಿನ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? 18 ಜನವರಿ ದಿನ ನಮ್ಮ ಕೆಲಸ ಏನು? ತಪಸ್ ಮಾಡೋದು, ಸೇವೆ ಮಾಡೋದು. ತುಂಬಾ ಜನ ಏನ್ ಹೇಳ್ತಾರೆ, ಬಾಬಾ ಇವಾಗ ನಾವು ಮೌಂಟ್ ಅಬ್ಗೆ ಹೋಗ್ತೀವಲ್ವಾ, ಇವಾಗ ಬಾಬಾ ಬರೋದೇ ಇಲ್ಲ, ಏನ್ ಮಾಡೋದು ಇವಾಗ? ಬಾಬಾ ಬರ್ತಾ ಇಲ್ವಲ್ಲ, ಮಿಲನ ಆಗತ್ತೋ ಆಗಲ್ವೋ? ಆಗುತ್ತೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈಗ ನಿಮ್ಮ ಕೆಲಸ ಏನು ಅಂತಂದ್ರೆ, ಈಗ ನೀವು 18 ಜನವರಿಗೆ ಬಾಬನ ಮನೆಗೆ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ಹೊಸ ಆತ್ಮಗಳು ಬಂದಿರಲ್ವೋ? ಅವ್ರು ಬಂದವ್ರು ಸೀದಾ ಬಂದ ತಕ್ಷಣದಲ್ಲಿ ಅಡಿಗೆ ಮನೆ ಹೋಗ್ಬಿಟ್ಟು ಅಡಿಗೆ ಮಾಡ್ಲಿಕ್ಕೆ ಆಗತ್ತಾ? ಅಥವಾ ನಿಮಿತ್ತದವ್ರಿಗೆ ಪರ್ಮಿಷನ್ ಕೊಡ್ತಾರಾ? ಇಲ್ಲ. ಅವ್ರು ಊಟ ಬಡಿಸ್ಲಿಕ್ಕೆ ಆಗತ್ತಾ? ಅವ್ರಿಗೆ ಯೋಗ ಮಾಡ್ಲಿಕ್ಕೆ ಬರುತ್ತಾ? ಅವ್ರಿಗೆ ಬ್ರಹ್ಮ ಬಾಬಾರ ಬಗ್ಗೆ ಅರಿವಿರುತ್ತಾ? ಜ್ಞಾನ ಗೊತ್ತಿರತ್ತಾ? ಅವ್ರನ್ನ ಕರೆಸಿಬಿಟ್ಟು ನೀವು ಶೃಂಗಾರ ಮಾಡಿ ಡೆಕೋರೇಷನ್ ಮಾಡಿ ಅಂತ ಹೇಳಲಿಕ್ಕೆ ಆಗತ್ತಾ? ಆಗತ್ತೋ ಆಗಲ್ಲೋ? ಇಲ್ಲ. ಆಗೋದಿಲ್ಲ. ಆವಾಗ ನಾವು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಹೊಸದಾಗಿ ಸೆಂಟರಿಗೆ ಹೋದಾಗ ನಮ್ಮ ಸೀನಿಯರ್ ಅಕ್ಕಂದಿರೋ ಅಣ್ಣಂದಿರು ನಮ್ಗೆ ಹೇಗೆ ಪಾಲನೆಯನ್ನ ಕೊಟ್ಟಿದ್ರು, ಹಾಗೆ ನಾವು ಜವಾಬ್ದಾರಿ ತಗೊಂಡು ನಮ್ಮ ನಂತರದಲ್ಲಿ ಬಂದಿರುವಂತ ನಮ್ಮ ಸಹೋದರ ಆತ್ಮಗಳು, ಅಕ್ಕಂದಿರಿರ್ಬೋದು ಅಣ್ಣಂದಿರಿಗಿರ್ಬೋದು, ಅವರಿಗೆ ನಾವೇನ್ ಮಾಡ್ಬೇಕು? ಪಾಲನೆಯನ್ನ ಕೊಡಬೇಕಾಗ್ತದೆ. ಯಾವ ರೂಪದಲ್ಲಿ? ಸ್ಥೂಲ ರೂಪದಲ್ಲಿ ಆಗ್ಲಿ, ಸೂಕ್ಷ್ಮ ರೂಪದಲ್ಲಿ ಆಗ್ಲಿ. ಓಕೆ, ಸ್ಥೂಲ ರೂಪದಲ್ಲಿ ಅಂತಂದ್ರೇನು? ಅವರಿಗೆ ಬ್ರಹ್ಮ ಭೋಜನನೋ, ಟೀ ಕಾಫಿನೋ, ಹಾಲು ಹಣ್ಣು ಏನೋ ಏನ್ ಮಾಡ್ಬೇಕು? ನಾವು ಕೊಡ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ? ನಮ್ಮ ಅಪ್ಪನ ಮನೆ ಅಂತ ಮೊದಲೇ ಹೋಗ್ಬಿಟ್ಟು ಫಸ್ಟ್ ಸೀಟ್ ಇರ್ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ. ಯಾವ್ದಕ್ಕೆ? ಊಟಕ್ಕೆ. ಊಟ ಆದ್ಮೇಲೆ ಸರಿ ಫಸ್ಟ್ ಊಟ ಕೂತ್ಕೊಂಡ್ರಿ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ನಿಮ್ದು ಊಟ ಆಯ್ತಲ್ವಾ, ತಿಂಡಿ ಆಯ್ತಲ್ಲ, ಬೇರೆಯವ್ರು ಯಾರು ಸಪ್ಲೈ ಮಾಡ್ತಿದಾರಲ್ಲ, ಆವಾಗ ಸರಿ ನೀವ್ ಇವಾಗ ಕೂತ್ಕೊಳ್ಳಿ, ನಾವ್ ಸಪ್ಲೈ ಮಾಡ್ತೀವಿ ಅಂತ ಆದ್ರೂ ಹೇಳ್ಬೇಕು ತಾನೆ? ಅದಾದ್ಮೇಲೆ ಏನ್ ಮಾಡೋದು? ಸೀದಾ ಬಂದ್ಬಿಟ್ಟು ಕೆಳಗಡೆ, ಅಯ್ಯೋ ಅರ್ಜೆಂಟ್ ಇದೆಯಪ್ಪ, ಮನೇಲಿ ಮಕ್ಳಿದ್ದಾರೆ, ಮೊಮ್ಮಕ್ಳಿದ್ದಾರೆ, ಮನೆಗಿದೆ ಅಂತ ಏನ್ ಮಾಡೋದು? ಹೊರಟೋಗ್ಬಿಡೋದು ಅಲ್ವಾ? ಓಕೆ, ಬೇರೆ ಸಹೋದರ ಆತ್ಮರು ಬರ್ತಾರೆ ಅಂತಂದ್ರೆ ಅವ್ರಿಗಿಂತ ಮೊದ್ಲೇನೆ ನೀವು ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಸೇವಾ ಕೇಂದ್ರಗಳಲ್ಲಿ ರಂಗೋಲಿ ಹಾಕೋದಾಗ್ಲಿ, ಡೆಕೋರೇಷನ್ ಮಾಡೋದಾಗ್ಲಿ, ಶಾಂತಿ ಸ್ತಂಭಗಳನ್ನ ರೆಡಿ ಮಾಡೋದಾಗ್ಲಿ, ಹೂಗಳನ್ನ ಹಾಕೋದಾಗ್ಲಿ, ಅಥವಾ ಏನೋ ಕೆಲಸ ಇಲ್ಲ ಅಂದ್ರೆ ಫಸ್ಟಿಗೆ ಅಲ್ಲಿ ಯೋಗ ಮಾಡ್ಬಿಟ್ಟು ಅಲ್ಲಿ ವಾತಾವರಣವನ್ನ ನಿರ್ಮಾಣ ಮಾಡೋದಾಗ್ಲಿ, ಈ ರೀತಿಯಲ್ಲಿ ನನ್ನ ಮನೆ, ನಮ್ಮ ಅಪ್ಪನ ಮನೆ, ನನ್ನ ಫ್ರೆಂಡಿನ ಮನೆ, ಅದಕ್ಕೆ ನೀವು ಯಾರೂ ಕೂಡ ನಿಮ್ಗೆ ಹೇಳ್ಬೇಕಾದಂತ ಅನಿವಾರ್ಯತೆ ಇರಬಾರ್ದು. ಅಲ್ಲಿ ಹೋಗ್ಬಿಟ್ಟು ಚೇರ್ ಹಾಕೋದಾಗ್ಲಿ, ಆ ರೀತಿ ನಾವೇನ್ ಮಾಡ್ಬೇಕು? ಈಶ್ವರಿಯ ಕಾರ್ಯಕ್ಕೆ ಸಹಯೋಗಿಗಳು ಆಗ್ಬೇಕಾಗ್ತದೆ. ಅರ್ಥ ಆಗ್ತಿದ್ಯಾ?
ಆ ಜವಾಬ್ದಾರಿಯನ್ನು ನೀವು ತೆಗೆದುಕೊಂಡರೆ ಮಾತ್ರ ತಂದೆ ನಿಮಗೆ ಆ ದಿನ ಫ್ರೆಂಡ್ಶಿಪ್ಪಿನ ಸಂಬಂಧದಲ್ಲಿ ಪ್ರೀತಿಯನ್ನ ಕೊಡ್ತಾರೆ. ನೀವು ಜವಾಬ್ದಾರಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಬಾಬಾ ನಿಮ್ಗೆ ಏನ್ ಮಾಡೋದಿಲ್ಲ, ಫ್ರೆಂಡ್ಶಿಪ್ಪಿನ ರೂಪದಲ್ಲಿ ನಿಮಗೆ ಸ್ಪೆಷಲ್ ಪಾಲನೆ ಸಿಗೋದಿಲ್ಲ. ನೀವು ಚೆನ್ನಾಗಿ ಸೇವೆ ಮಾಡಿದಾಗ ಕೆಲವೊಂದ್ಸಲ ಏನಾಗಿರ್ತದೆ, ಮನೆಯಲ್ಲಿ ಸ್ವೀಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ, ಬಾಬನ ಮನೆಯಲ್ಲಿ. ಓಕೆ, ಸ್ವೀಟ್ ಕಡಿಮೆ ಇರ್ತದೆ. ಅವಾಗ ಏನ್ ಹೇಳ್ತಾರೆ, ಅಣ್ಣವ್ರೆ ಒಂದೊಂದೇ ಬಡಿಸಿ, ಹೆಚ್ಚಿಗೆ ಬಳಸಬೇಡಿ, ಕಡಿಮೆ ಇದೆ ಅಂತ ಹೇಳ್ತಾರೆ. ಸರಿ, ನೀವೆಲ್ಲ ಬಡಿಸಿ ಆಯ್ತು, ಎಲ್ಲ ಆದ್ಮೇಲೆ ಎಕ್ಸ್ಟ್ರಾ ಉಳಿತು. ನೀವು ಕೂತ್ಕೊಂಡಾಗ ನಿಮಿತ್ತದವ್ರು ಎಕ್ಸ್ಟ್ರಾ ಏನ್ ಮಾಡ್ತಾರೆ, ನಿಮಗೆ ತಂದ್ಬಿಟ್ಟು ಬಡಿಸ್ತಾರೆ. ಯಾಕೆ ಉಳಿದೈತಿ. ನೀವು ಸೇವೆಗೆ ಏನ್ ಮಾಡಿದಿರಿ, ಸಹಯೋಗ ಕೊಟ್ಟಿದ್ದೀರಿ ಅಂತ ಅವರಾಗಿ ಅವ್ರು ತಂದ್ಬಿಟ್ಟು ಏನ್ ಮಾಡ್ಬೇಕು, ಬಡಿಸ್ಬೇಕು. ಅದ ನಾವೇನ್ ಮಾಡ್ತೀವಿ ಗೊತ್ತಾ, ಏನ್ ಮಾಡ್ತೀವಿ ನಾವು, ಸಪೋಸ್ ಆ ದಿನ ಜಿಲೇಬಿ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ಏನ್ ಮಾಡಿದಾರೆ, ಜಿಲೇಬಿ. ಏನ್ ಮಾಡ್ತೀವಿ ನಾವು, ಜಿಲೇಬಿನೂ ಮಾಡಿದಾರೆ, ಪಾಯಸನೂ ಮಾಡಿದಾರೆ. ಏನ್ ಮಾಡ್ತೀವಿ, ವಿಶೇಷವಾಗಿ ಅಕ್ಕಂದಿರು ಏನ್ ಮಾಡ್ತಾರೆ, ಕೇಳ್ತಾರೆ, ಆ ಒಬ್ಬೊಬ್ರು ಕೇಳ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ, ಊಟ ಕೂತ್ಕೊಂಡಾಗ ಪರ್ಸ್ ಓಪನ್ ಮಾಡಿ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಓಪನ್ ಮಾಡಿ ಅದರಲ್ಲಿ ನಿಮ್ಗೆ ತಟ್ಟೆಯಲ್ಲಿ ಬಡಿಸಿರುವಂತ ಜಿಲೇಬಿನ ಏನ್ ಮಾಡ್ತಾರೆ, ಕವರ್ನಲ್ಲಿ ಹಾಕೊಳ್ತಾರೆ. ಹೋಗ್ಬೇಕಾದ್ರೆ, ಅಕ್ಕೋರೆ ಒಂದ್ ಜಿಲೇಬಿ ನನಗೆ ಬಡಿಸಿದಿರಿ, ಇಲ್ಲಿದೆ, ನಮ್ಮಲ್ಲಿ 3 ಜನ ಮೊಮ್ಮಕ್ಕಳು ಬಂದಿದ್ದಾರೆ, 3 ಜಿಲೇಬಿ ಕೊಡಿ ಅಂತ ಬಿಟ್ಟು ಏನ್ ಮಾಡ್ತಾರೆ, ಕೇಳ್ಕೊಂಡು ತಗೊಂಡೋಗ್ತಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರಿ ನೀವು ಅಲ್ವಾ, ಇಲ್ಲ ಮತ್ತೇನ್ ಮಾಡ್ತಿದ್ದೀರಿ, ಅಲ್ಲಿ ಆಲ್ರೆಡಿ ಕಡಿಮೆ ಬಿದ್ದಿದೆ, ಎಲ್ಲರಿಗಿಂತ ಮೊದ್ಲು ಹೋಗ್ಬಿಟ್ಟು ಊಟ ಕೂತ್ಕೊಳ್ಳೋದು. ಓಕೆನಾ, ಅಲ್ಲಿರುವಂತ ಜಿಲೇಬಿಯನ್ನ ಕವರ್ನಲ್ಲಿ ಹಾಕೊಳ್ಳೋದು. ಆವಾಗ ಕವರ್ನಲ್ಲಿ ಹಾಕೊಳ್ಬಹುದು ಅಂತ ಒಳ್ಳೆ ಗುಣವನ್ನ ನಾವು ಬೇರೆಯವ್ರಿಗೆ ಏನ್ ಮಾಡ್ದಂಗಾಯ್ತು ಅಲ್ವಾ. ನಾವು ಕೂಡ ಇಲ್ಲಿರೋದನ್ನ ಬೇಡ್ಬಿಟ್ಟು ತಗೊಂಡು ಹೋಗ್ಬೋದು ಹೇಳುವಂತ ಜ್ಞಾನವನ್ನು ನಾವು ಬೇರೆಯವ್ರಿಗೆ ಏನ್ ಮಾಡ್ದಂಗಾಯ್ತು, ತಿಳಿಸಿಕೊಟ್ಟಂಗಾಯ್ತು. ಓಕೆ, ಇಂಥ ಮಕ್ಕಳನ್ನ ಬಾಬಾ ಪ್ರೀತಿ ಮಾಡ್ತಾರೋ ಮಾಡಲ್ವೋ, ಇಲ್ಲ. ಓಕೆ, ಅಲ್ಲಿ ಸೆಂಟರ್ ನಲ್ಲಿ ಎಕ್ಸ್ಟ್ರಾ ಇದೆ, ಓಕೆ, ವೇಸ್ಟ್ ಆಗ್ತಾ ಇದೆ, ಆವಾಗ ನೀವು ಮನೆಗೆ ತೆಗೆದುಕೊಂಡು ಹೋಗೋದಲ್ಲಿ ಅದು ತಪ್ಪು ಇಲ್ಲ. ಅದು ಯಾವಾಗ, ಅಲ್ಲಿ ಸೇವೆ ಮಾಡ್ಬೇಕು, ಒಂದೇ ಪಾತ್ರೆ ತೊಳಿರಿ, ಊಟಕ್ಕೆ ಬಡಿಸಿ, ಅಡಿಗೆ ಮಾಡಿ, ಏನೋ ಒಂದು ಮಾಡಿಬಿಟ್ಟು ನೀವು ತೆಗೆದುಕೊಂಡು ಹೋದಾಗ ಅವಾಗ ಸಮಸ್ಯೆ ಇಲ್ಲ. ಅಲ್ಲಿ ಆಲ್ರೆಡಿ ಕಡಿಮೆ ಇದ್ದಾಗ ನನಗೆ ಬೇಕು ಅಂತ ಬಿಟ್ಟು ಕೇಳ್ಬಿಟ್ಟು ತಗೊಂಡು ಹೋಗೋದು ಸರಿನಾ, ಲೌಕಿಕದಲ್ಲಾಗ್ಲಿ ಅಲೌಕಿಕದಲ್ಲಾಗ್ಲಿ ಎಲ್ಲಿ ಆಗ್ಲಿ ಅದು ಮಾಡೋದು ಸರಿನಾ, ಇಲ್ಲ ಅಲ್ವಾ. ಅಂದ್ರೆ ಆದ್ಮೇಲೆ ನಾವು ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳು ಕೂಡ ನಮ್ಮ ಜೀವನದ ಸ್ಥಿತಿಯಲ್ಲಿ ಏನಾಗ್ತದೆ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆವಾಗ ಎದುರುಗಡೆಗಿರುವಂತ ವ್ಯಕ್ತಿನೂ ಕೂಡ ನಿಮ್ಮನ್ನ ಅದೇ ರೀತಿಯಲ್ಲಿ ಆದರ ಗೌರವವನ್ನ ಕೊಡ್ತಾರೆ. ಎಲ್ಲರೂ ಓಂ ಶಾಂತಿ ಅಂತ ಹೇಳ್ತಾರೆ, ಎಲ್ಲರೂ ವೆಲ್ಕಮ್ ಅಂತ ಹೇಳ್ತಾರೆ. ಅದು ಸೇವೆ ಮಾಡೋರು ಹೇಳುವಂತ ವೆಲ್ಕಮ್ಮಿಗೂ ಸುಮ್ಮನೆ ಕೂತ್ಕೊಂಡು ಹೋಗಿ ತಿನ್ಕೊಂಡು ಹೋಗೋರು ಹೇಳುವಂತ ವೆಲ್ಕಮ್ಮಿಗೂ ಕೂಡ ಏನಿರ್ತದೆ, ವ್ಯತ್ಯಾಸ ಇರ್ತದೆ ಇಲ್ಲೋ. ಓಕೆ, ಪರಿವಾರದವರಿದ್ದೀರಿ, ಓಕೆ, ಹೊಸ ಆತ್ಮಗಳು ಬಂದಾಗ ಸ್ವಲ್ಪ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇನ್ ಮಾಡ್ಬೇಕು, ಸೇವೆಗೆ ಸಹಯೋಗವನ್ನ ಕೊಡಬೇಕಾಗ್ತದೆ. ಅಂದ್ರೆ ನಾವು ಸಮಾಧಾನ ಸ್ವರೂಪರಾಗ್ಬೇಕೇ ಹೊರತು ಸಮಸ್ಯಾ ಸ್ವರೂಪರು ಆಗಬಾರ್ದು. ಈಗ ಹೇಳಿ, ಬಾಬಾರವರ ಸ್ನೇಹ ಯಾರಿಗೆ ಸಿಗ್ತದೆ, ಸೇವಾದಾರಿ ಮಕ್ಕಳಿಗೆ ಅಲ್ವಾ. ಅದಕ್ಕಾಗಿ ಬೆಳಗಿನಿಂದನೇ ಮಕ್ಳು ಏನ್ ಮಾಡಿದಂತೆ ಸ್ನೇಹದ ಮುತ್ತಿನ ಮಾಲೆಗಳನ್ನು ಯಾರಿಗೆ ಹಾಕ್ತಿದ್ರಂತೆ, ಬಾಬನಿಗೆ ಹಾಕ್ಬಿಟ್ಟು ಬಾಬಾ ಥ್ಯಾಂಕ್ ಯು ಅಂತ. ಓಕೆ, ಅಲ್ಲಿ ಒಂದು ಆತ್ಮ ಬಂದ್ಬಿಟ್ಟು, ಅಬ್ಬಾ ಇವತ್ತು ನನಗೆ ಶಾಂತಿ ಕೊಟ್ಟಿಲ್ಲ, ನಮ್ಮ ಮನೆಯವ್ರು ಹೀಗೇನೆ, ನನ್ನ ಸರಿನೇ ಮಾಡಿಲ್ಲ, ಹೋದ ವರ್ಷ 18 ಜನವರಿಗೆ ನಾನು ಮೌಂಟ್ ಅಬು ಬಂದ್ಬಿಟ್ಟು ಅಲ್ಲಿ ಲೆಟರ್ ಹಾಕ್ಬಿಟ್ಟು ಬಂದಿದ್ದೆ, ಅದು ನೀನು ಇವತ್ತು 1 ವರ್ಷ ಆದ್ರೂ ನಮ್ಮ ಮನೆಯವ್ರು ಜ್ಞಾನಕ್ಕೆ ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿ. ಹೆಂಗಿರ್ತದೆ, ಚೆನ್ನಾಗಿರ್ತದಲ್ವಾ. ನಿಮ್ಮನ್ನೇ ತವರ ಮನೇಲಿ ಮದ್ವೆ ಇದೆ, ಏನಿದೆ, ಮದ್ವೆ ಇದೆ, ಎಲ್ಲರೂ ನೆಂಟರು ಬಂದಿದ್ದಾರೆ. ಓಕೆ, ಆ ದಿನ ಎಲ್ಲರೂ ನೆಂಟರು ಬಂದಾಗ ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಸ್ಟೇಜಲ್ಲಿ ಹೋಗ್ಬಿಟ್ಟು ಸ್ಟೇಜಲ್ಲಿರೋ ತಂದೆಗೆ, ನೀನ್ ನನ್ಗೆ ಕೊಟ್ಟಿರೋ ಒಂದು ಸೀರೆ ಕಡಿಮೆ ಕ್ವಾಲಿಟಿದಿದೆ, ನನಗೆ ಈ ಕಲರ್ ಬೇಡ ಆಗಿತ್ತು, ನನಗೆ ಇದೇ ಬೇಕಿತ್ತು ಅಂತ ಜೋರ ಕಾಲ್ ಕೆರ್ಕೊಂಡು ಜಗಳ ಮಾಡೋದು ಚೆನ್ನಾಗಿರ್ತದಲ್ವಾ, ಚೆನ್ನಾಗಿರ್ತದ ಇಲ್ವೋ. ಮತ್ ನಾವೇನ್ ಮಾಡ್ತೀವಿ, ಆ 18 ಜನವರಿಗೂ ಕೂಡ ಬಾಬನ ಹತ್ರ ನಾವು ಬೇಡ್ತೀವಿ ಅಂತಂದ್ರೆ ಆದ್ಮೇಲೆ ನಮ್ಮ ಮನೋಸ್ಥಿತಿಯನ್ನು ನಾವೇನ್ ಮಾಡ್ಕೊಳ್ಬೇಕಾಗ್ತದೆ,
ಕೇಳಬೇಕಾಗತ್ತೆ. ನೀವು ಕೇಳ್ಕೊಳ್ಬೇಕು ಮತ್ತು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಾಗಿರೋದು ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಏನರ್ಥ? ನೀವು ಆ ರೀತಿ ಸೇವೆಯನ್ನ ಮಾಡಿಲ್ಲ ಅಥವಾ ಅದರ ಅವಶ್ಯಕತೆ ನಿಮಗೆ ಇಲ್ಲ. ಎಷ್ಟೋ ಜನ ತಾಯಂದಿರು ಮಾತೆಯರು ಏನ್ ಮಾಡ್ತಾರೆ ಗೊತ್ತಾ? ಏನಾದ್ರು ಗಿಫ್ಟ್ ಕೊಟ್ರೆ ತಂದೆ ಮನೇಲಿ ಬೇಡ ಅಂತ ಅಲ್ಲೇ ಇಟ್ಟು ಹೋಗ್ತಾರೆ, ಅಥವಾ ಅದನ್ನ ತಗೊಂಡೋಗ್ಬಿಟ್ಟು ಮನೆಗೆ ಹೋದ್ಮೇಲೆ ಓಪನ್ ಮಾಡ್ತಾರೆ ಹೊರತು ಇಲ್ಲಿ ಯಾವ ಕಲರ್ ಇದೆ ಅಂತ ಏನ್ ಮಾಡೋದಿಲ್ಲ, ನೋಡೋದಿಲ್ಲ. ಈ ರೀತಿ ನಮ್ಮ ಮನೋಸ್ಥಿತಿಯನ್ನು ಇವತ್ತು ನಾವೇನ್ ಮಾಡ್ಬೇಕಾದ್ಮೇಲೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಬರೀ ಜ್ಞಾನವನ್ನ ಹೇಳೋದ್ರಿಂದ ಈಶ್ವರೀಯ ಸೇವೆ ಆಗುವುದಿಲ್ಲ. ನೀವು 1 ಗಂಟೆ ಭಾಷಣ ಮಾಡಿದ್ರಿ, ಜ್ಞಾನ ಚೆನ್ನಾಗಿತ್ತು ಅಂತ ಹೇಳಿದ್ರಿ, ಎಲ್ಲರ ಎದುರುಗಡೆಗಿದ್ದಾಗ ಈ ರೀತಿ ಗಲಾಟೆ ಮಾಡಿದ್ರಿ, ಆವಾಗ ನಿಮ್ಮ ಅಕೌಂಟಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗಲ್ಲ. ಯಾಕೆ 1 ಗಂಟೆ ಕ್ಲಾಸ್ ಮಾಡಿಲ್ವಾ? ನೀವು ಜ್ಞಾನ ಮಾಡಿಲ್ವಾ? ಹೇಳಿಲ್ವಾ? ಗಲಾಟೆ ಮಾಡಿದ್ರಿ ಅಂದ್ರೆ ಇಷ್ಟಪಟ್ಟು ಮಾಡಿ. ನೀವು ಎಷ್ಟೇ ಜ್ಞಾನ ಹೇಳಿದ್ರು ಕೂಡ ನಿಮ್ಮ ಜೀವನದಲ್ಲಿ ಧಾರಣೆ ಇಲ್ಲ ಅಂತಂದ್ರೆ ಜನ ನಿಮ್ಮನ್ನ ಸ್ವೀಕಾರ ಮಾಡೋದಿಲ್ಲ, ಒಪ್ಪೋದಿಲ್ಲ. ನೀವು ಭಾಷಣ ಮಾಡದಿದ್ರೂ ಪರವಾಗಿಲ್ಲ, ಗುಪ್ತವಾಗಿ ಈಶ್ವರ್ಯ ಕಾರ್ಯಕ್ಕೆ ಸಹಯೋಗ ಕೊಡ್ತಾ ಹೋದರೆ ಬಾಬನಿಂದನೂ ಆಶೀರ್ವಾದ ಸಿಗ್ತದೆ ಮತ್ತು ಸಹೋದರ ಆತ್ಮಗಳಿಂದನೂ ಸಿಗ್ತದೆ, ಲೌಕಿಕ ಅವಲೌಕಿಕ ಪರಿವಾರದಿಂದನೂ ಕೂಡ ಸಿಗತ್ತೆ. ಅದಕ್ಕಾಗಿ ಆತ್ಮೇಲೆ ಧಾರಣೆ ಹೇಳೋದು ತುಂಬಾ ಇಂಪಾರ್ಟೆಂಟ್. ಸ್ಥೂಲ ಇರ್ಬೋದು, ಸೂಕ್ಷ್ಮ ಇರ್ಬೋದು. ಅದಕ್ಕಾಗಿ ಇವತ್ತಿನ ದಿನ ಮಕ್ಳು ಏನ್ ಮಾಡ್ತಿದಾರಂತೆ? ತಂದೆ ಕೊಳ್ಳಿಗೆ ಬಾಬಾ ಇಂಥ ಯೋಗ್ಯ ಮನುಷ್ಯರನ್ನಾಗಿ ನೀವು ಮಾಡಿದೆಯಲ್ಲ, ಪ್ರತಿದಿನ ನಾನು ಇವತ್ತು ಏನೇನೋ ಕೇಳ್ತಾ ಇದ್ವಿನ, ಇವತ್ತು ನಾವು ನಿಮಗೆ ವಾಪಸ್ ಕೊಡುವಂತ ಸಮಯ ಅಲ್ವಾ? ಅಪ್ಪ ಅಮ್ಮ ಆದವರು ಮಕ್ಕಳಿಗೋಸ್ಕರ 365 ದಿವಸನೂ ಸಹಾಯ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಅಲ್ವಾ? ಅವರು ಬರ್ತಡೇ ಇದ್ದಾಗ, ಅವ್ರದ್ದು 60 ದಿನ ಇದ್ದಾಗ ಅಡಿಗೆ ಅವರೇ ಮಾಡ್ಬೇಕಾ? ಅವರೇ ನಿಮ್ಗೆ ಬಡಿಸ್ಬೇಕಾ? ಇಲ್ಲ. ಏನ್ ಮಾಡ್ಬೇಕು? ನಾವು ಮಾಡ್ಬೇಕು. ಎಟ್ಲೀಸ್ಟ್ ನಾವ್ ಒಂದಿನ ಅಡಿಗೆಯನ್ನ ಮಾಡ್ಬಿಟ್ಟು ಅವ್ರಿಗೆ ಬಡಿಸ್ಬೇಕಲ್ವಾ? 364 ದಿನ ಅವ್ರು ಮಾಡಿದ್ರೆ ಎಟ್ಲೀಸ್ಟ್ ಒಂದಿನನಾದ್ರೂ ಕೂಡ ಏನ್ ಮಾಡ್ಬೇಕು? ನಾವು ಮಾಡ್ಬೇಕು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆ ದಿನ ಬಾಬನಿಗೆ ಕೊಡುವಂತ ನೀವೇನು ಗೌರವ, ಪ್ರೀತಿ, ಸ್ನೇಹ ಮತ್ತು ಸಂಬಂಧ, ಅದರ ಆಧಾರವನ್ನ ಬಾಬಾ ಮುತ್ತಿನ ಮಾಲೆಗೆ ಏನ್ ಮಾಡಿದ್ದಾರೆ? ಹೋಲಿಕೆ ಮಾಡಿದ್ದಾರೆ. ಓಕೆ, ಓಂ ಶಾಂತಿ. ಓಕೆ.